ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ. ನೆನೆ ಎಪಿಸೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಆ್ಯಂಡ್ ನೆನೆ ಎಪಿಸೋಡ್ ತುಂಬ ವಿಷಯಗಳಾಗಿದೆ ಆ್ಯಂಡ್ ಎಲ್ಲರ ಪರ್ಸ್ಪೆಕ್ಟಿವ್ ಕೂಡ ಯೋಚನೆ ಮಾಡಿ ಯಾವ ಸರಿ ಯಾವ ತಪ್ಪು ಏನು ಕತೆ ಅಂತ ಮಾತಾಡೋಣ. ಓಕೆನಾ? ಸೊ ಫುಲ್ ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನೆನ್ನೆ ಎಪಿಸೋಡ್ ಶುರುವಾದಾಗ ರಿಷರ್ ಹೋಗ್ತಾರಲ್ಲ ಬಿಗ್ ಬಾಸ್ ಮನೆ ಆಚೆಗೆ. ಸೊ ಹಾಗಾಗಿ ರಾಶಿಕ್ ಅವರು ಸ್ವಲ್ಪ ಫೀಲ್ ಮಾಡ್ತಾ ಇರ್ತಾರೆ, ತುಂಬ ಸ್ವೀಟ್ ಅವಳು ಮಿಸ್ ಮಾಡ್ಕೋತಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ ಇವರು ಕೂಡ ಸೂರಜ್ ಚೌದ ಮಿಸ್ ಮಾಡ್ಕೋತೀನಿ ಅನ್ನೋ ರೀತಿ ಮಾತು ಬರುತ್ತೆ. ಆ್ಯಂಡ್ ಅದಾದಮೇಲೆ ರಕ್ಷಿತಾ ಶೆಟ್ಟಿ ಅವರು ಕೂಡ ಹೌದು ತುಂಬ ಮನಸ್ಸಿನ ಸ್ವೀಟ್ ಅಂತ ಹೇಳ್ತಾರೆ. ಓಕೆನಾ? ನಿಮ್ಗೆ ಅನ್ಸುತ್ತೆ ಗೈಸ್ ರಿಷಿ ಅವ್ರ ಮನಸ್ಸಿನ ಸ್ವೀಟ್ ಅಂತ? ಸೊ ಹೇಳಿ ನೋಡುವ. ಓಕೆನಾ? ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಗಿಲ್ಲಿ, ಸ್ಪಂದನ, ಕಾವ್ಯ ಇವ್ರು 3 ಜನದ ಒಂದು ಮಾತುಕತೆ ನಡೆಯುತ್ತೆ. ಇಲ್ಲಿ ಗಿಲ್ಲಿ ಹೇಳೋದೇನಪ್ಪ ಅಂದ್ರೆ ಕೈ ಕಾಲ್ಗೆ ಸಿಗ್ತಾಳೆ ಇವಳು ಅಂತ ಮಾತಾಡ್ತಾರೆ ಸ್ಪಂದುಗೆ. ಓಕೆನಾ? ಅದಾದಮೇಲೆ ಕಾವ್ಯ ಹೇಳೋವಂಥದ್ದು ಏನಪ್ಪ ಅಂದರೆ ಟಾರ್ಗೆಟ್ ಮಾಡೋಳು ಯೋಚನೆ ಮಾಡೋ ಅಂತ ರೇಗಿಸ್ತಾ ಇರ್ತಾರೆ. ಓಕೆನಾ? ಆಮೇಲೆ ನೀನೇ ಮಾಡಿದ್ಯಾ ಅವಳೇನು ಯಾವ ಲೆಕ್ಕ ಅನ್ನೋ ರೀತಿ ಗಿಲ್ಲಿ ಮಾತಾಡೋಂಥದ್ದು. ಇದೆಲ್ಲ ನೋಡಿದ್ರೆ ನಿಮ್ಗೆ ಏನಿಸುತ್ತೆ ಗೈಸ್? ನೀವೆಲ್ಲ ಯಾಕೆ ತುಂಬ ರಾಂಗಾಗಿ ತಗೋತಿರೋ ಗೊತ್ತಿಲ್ಲ. ನೀವು ಅರ್ಥ ಮಾಡ್ಕೊಡ್ರಿ, ಗಿಲ್ಲಿ ಯಾವುದೇ ವಿಷಯನೂ ತುಂಬ ಪರ್ಸನಲ್ ತಗೊಳ್ಳಲ್ಲ. ಯಾಕಂದರೆ ಗಿಲ್ಲಿಗೆ ತುಂಬ ಚೆನ್ನಾಗಿ ಕ್ಲಿಯರಾಗಿ ಗೊತ್ತಿದೆ, ಇಲ್ಲಿ ನಾನು ಆಟಾಡಕ್ಕೆ ಬಂದಿದ್ದೀನಿ, ಇಲ್ಲಿ ಯಾವುದೂ ಕೂಡ ಮನಸಾರೆ ದ್ವೇಷ ಇಟ್ಕೊಂಡು ಯಾರು ಮಾಡ್ತಿಲ್ಲ, ಸಮಯ ಸಂದರ್ಭಕ್ಕೆ ಆಟಾಡ್ತಾರೆ ಅನ್ನೋದು ಗೊತ್ತಿದೆ. ಯಾರೇ ಮಾತಾಡ್ರು ಅಷ್ಟೇ, ಯಾರೇ ನಾಮಿನೇಟ್ ಮಾಡ್ರು ಸರಿ, ಏನೇ ಆದರೂ ಸರಿ, ಗಿಲ್ಲಿ ಯಾವ ಥರ ನೆಗೆಟಿವ್ ಮಾಡ್ರೋ ನೋಡಿದ್ದೀರಾ? ಆ ಥರ ಮಾಡೋಕ್ಕೆ ಹೋಗಲ್ಲ. ಓಕೆನಾ? ಆ್ಯಂಡ್ ಬೇರೆ ಸ್ಪರ್ಧಿಗಳು ಅಷ್ಟೇ ಅವ್ರಿಗೆ ಅನ್ಸಿರೋಂಥ ಒಪಿನಿಯನ್ ಹೇಳ್ತಾರೆ. ಸ್ಪಂದು ಆಗ್ಬೋದು, ಕಾವ್ಯ ಆಗ್ಬೋದು, ಬೇರೆ ಯಾವುದೇ ಸ್ಪರ್ಧಿಗಳಾಗ್ಬೋದು. ಸೊ ಅದನ್ನು ತುಂಬ ಪರ್ಸನಲ್ ತಗೊಳಕ್ಕೆ ಹೋಗ್ಬೇಡಿ. ಅದು ಹಿಂದೆ ಮಾತಾಡ್ತಾರೆ ಹಾಗೆ ಹೀಗೆ ಅಂತ ಕಥೆಗಳು ಕಟ್ಟಕ್ಕೆ ಹೋಗ್ಬೇಡಿ. ರಾಂಗ್ ಪರ್ಸ್ಪೆಕ್ಟಿವ್ ಕೂಡ ಬೇಡ. ಓಕೆನಾ? ಆ್ಯಂಡ್ ಅವ್ರುಗಳು ತುಂಬ ಚೆನ್ನಾಗಿದ್ದಾರೆ, ಮುಂದಿನ ಕೂಡ ಚೆನ್ನಾಗಿರ್ತಾರೆ, ಅದು ರೆಸ್ಪೆಕ್ಟ್ ಕೊಡ್ರಿ. ಆಮೇಲೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಒಂದು ವಿಷಯ, ಇವಾಗ ಕಾವ್ಯರ ಬಗ್ಗೆ ಆ ಪ್ರೊಮೋ ನೋಡ್ಬಿಟ್ಟು ಮಾತಾಡಿದ್ದು ಪ್ರತಿ ಸಲ ಕಾವ್ಯರ ಬಗ್ಗೆ ಮಾತಾಡೋದೇ ಆಗುತ್ತೆ. ಪ್ರೊಮೋಗಳು ನೋಡ್ಬಿಟ್ಟು ಇನ್ನೊಂದು ಯಾವುದೋ ವಿಷಯಗಳು ನೋಡ್ಬಿಟ್ಟು. ಅಂದರೆ ಏನು ಗೊತ್ತಾ, ನೆಗೆಟಿವ್ ಲೈವಲ್ಲಿ ನೋಡ್ಬಿಟ್ಟು ಕೆಲವೊಂದು ಕ್ಲಿಪ್ಪಲ್ಲಿ ನೋಡ್ಬಿಟ್ಟು ಕಾವ್ಯ ಸರಿಯಿಲ್ಲ ಹಾಗೆ ಹೀಗೆ ಅಂತ ಬರುತ್ತೆ. ಓಕೆನಾ? ಬಟ್ ನಿಜ ಹೇಳ್ತೀನಿ ಗೈಸ್, ಗಿಲ್ಲಿಗೆ ಕಾವ್ಯ ಯಾವ ಲೆವೆಲ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಅವ್ರು ಮಾಟೋ ತಪ್ಪುಗಳನ್ನ ತಿದ್ಕೊಂತ ಎಷ್ಟು ಹೇಳ್ತಿದ್ದಾರೆ ಅಂದರೆ ಅದು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಅಂದರೆ ಆ ವ್ಯಕ್ತಿಯಿಂದ ಆಗ್ತಿರುವಂಥ ಕೆಲವು ತಪ್ಪುಗಳನ್ನ ಗಿಲ್ಲಿ ತಪ್ಪಾಗ್ಬೋದು, ನಿಮಗೆ ಇದು ನೆಗೆಟಿವ್ ಆಗ್ಬೋದು, ನಾಳೆ ಯಾರೋ ಒಬ್ರು ಇದನ್ನ ಇಟ್ಕೊಂಡು ನಿನ್ನ ಬಗ್ಗೆ ನೆಗೆಟಿವ್ ಮಾತಾಡ್ಬೋದು, ಅದನ್ನು ಮಾಡ್ಕೋಬೇಡ ಅಂತ ಪರಿಸ್ಥಿತಿ ಬರೋದು ಬೇಡ ಅಂದ್ಬಿಟ್ಟು ಇವಾಗಿಂದ ಅಲ್ಲ ಮೊದಲಿಂದ ಕೂಡ ಗಿಲ್ಲಿ ಸಪೋರ್ಟ್ ಮಾಡ್ಕೊ ಬರ್ತಿರೋದು ಕಾವ್ಯ. ಇದನ್ನ ಯಾಕೆ ನೀವು ಅರ್ಥ ಮಾಡ್ಕೊಂಡು ನಂಗೆ ಅರ್ಥ ಆಗ್ತಿಲ್ಲ. ಇರಲಿ ಬಿಡಿ. ಓಕೆನಾ? ಸೊ ಇದು ಹೇಳ್ಬೇಕಾದ್ರೆ ನಾನು ಹೇಳಿದ್ದು ಕೇಳಿದರೆ ತಲೆಗೆ ಹಾಕ್ಕೊಂಡಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಅಂತ ಹೇಳ್ತಾರೆ. ಯಾವುದಕ್ಕೆ ಟಾರ್ಗೆಟ್ ಏನು ನೀನೇ ಮಾಡಿದೆ ಅಂತ ಅವ್ರದ್ದೇನು ಕತೆ ಅಂತ ಬಂದಾಗ ನನಗೆ ಆ ಪರಿಸ್ಥಿತಿ ಬರ್ತಿರಲಿಲ್ಲ, ಬೆಂಕಿಗೂ ಫೋಟೋ ಹೋಗ್ತಿರಲಿಲ್ಲ ಅಂತ ಹೇಳಿದಾಗ. ಓಕೆನಾ? ಬಟ್ ಅದಕ್ಕೆ ಕಾವ್ಯ ಹೇಳುವಂಥ ಉತ್ತರ ಇದು. ಅವತ್ತು ಹೇಳಿರಲ್ಲ ಮಾತಾಡ್ಬೇಕಾದ್ರೆ ಇದೆಲ್ಲ ಮಾಡಬೇಡ ಗಿಲ್ಲಿ, ಸೊ ಇದು ಸರಿ ಬರಲ್ಲ, ತಪ್ಪಾಗುತ್ತೆ, ತಪ್ಪಾಗಿ ತಿಳ್ಕೊಂಡು ನಿನ್ನ ಹಿಂಗೆ ಮಾಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ಮಾತಾಡುವಂಥದ್ದು ಕಾವ್ಯ. ಆದಮೇಲೆ ಒಂದಿಷ್ಟು ಕತ್ತಿ ಇಟ್ಕೊಳ್ಳೋದು ಅದೆಲ್ಲ ತಮಾಷೆ ಮಾಡ್ತಿರ್ತಾರೆ. ಆಮೇಲೆ ತುಂಬ ಜನ ಈ ಲೈವ್ ಕ್ಲಿಪ್ಪಲ್ಲಿ ನೋಡ್ಬಿಟ್ಟು ಕಾವ್ಯ ಗಿಲ್ಲಿಯವ್ರಿಗೆ ಒಂದಿಷ್ಟು ರಿಯಾಕ್ಷನ್ ಕೊಡ್ತಾರೆ. ಓಕೆನಾ? ಸೊ ಅದನ್ನ ನೋಡ್ಬಿಟ್ಟು ನೆಗೆಟಿವ್ ಮಾಡ್ತಿದ್ದೀರಾ. ಬಟ್ ಅದು ಏನಕ್ಕಾಗುತ್ತೆ ಅಂದರೆ ಗಿಲ್ಲಿ ಸಿಕ್ಕಾಬಟ್ಟೆ ಕೆಣ್ಕೋದು ಇದು ಮಾಡೋದು ಮಾಡ್ತಾ ಇರ್ತಾರೆ. ಅದು ಸ್ವಲ್ಪ ಟೈಮ್ ಇರಿಟೇಟ್ ಕೂಡ ಆಗುತ್ತೆ. ಬಟ್ ತಮಾಷೆಗೆ ಅವರು ಸುಮ್ಮನೆ ಗುರಾಯಿಸುವಂಥದ್ದು, ಕಣ್ಣು ನೋಡ್ರೆ ಭಯ ಅಂತಾರಲ್ಲ, ಸೊ ಆ ರೀತಿ ಮಾಡೋಂಥದ್ದು. ಅದನ್ನೇ ನೀವು ನೆಗೆಟಿವ್ ಇಟ್ಕೊಂಡು ಅದನ್ನೇ ನೆಗೆಟಿವ್ ಮಾಡ್ಕೊಂಡು ಹೋಗ್ತಿದ್ದೀರಾ. ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ಸೊ ಇದೆಲ್ಲ ಆಗುತ್ತೆ. ಅರ್ಟ್ ಮಾಡಬೇಡ ಅಂತ ಕೂಡ ಹೇಳ್ತಾರೆ. ಓಕೆನಾ? ಅಂದರೆ ಅರ್ಟ್ ಮಾಡ್ತಿರ್ತಾರಲ್ಲ ಅದೆಲ್ಲಕ್ಕೂ ಆ ಥರ ಮಾಡಬೇಡ ಅಂತ ಹೇಳುವಂಥದ್ದು. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಜಾನ್ವಿ ಮತ್ತು ಅಶ್ವಿನ್ ಗೌಡ ಇಬ್ಬರು ಕೂಡ ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಇಲ್ಲಿ ತಾಳ್ಮೆ ಇರಬೇಕು ನಮಗೆ ಇನ್ನು ಮುಂದೆ, ಆ್ಯಂಡ್ ಜೊತೆಗೆ ನಾವು ತಪ್ಪು ಮಾಡಬಾರ್ದು, ಅವ್ರನ್ನ ಸಿಗಾಕ್ಸ್ಬೇಕು ಅಂತ ಜಾನ್ವಿ ಹೇಳ್ತಾರೆ. ಒಟ್ಟಿನಲ್ಲಿ ಇನ್ನೊಬ್ಬರನ್ನ ಹಾಳು ಮಾಡೋಂಥ ಕೆಲಸಗಳು, ಇನ್ನೊಬ್ಬರನ್ನ ಹೆಂಗಾರು ತಪ್ಪಾಗಿ ಸಿಗಿಸ್ಬೇಕು, ಈ ಥರನೇ ಯೋಚನೆ ಮಾಡ್ತವ್ರೆ. ಬಟ್ ಅದನ್ನು ಬಿಟ್ಬಿಟ್ಟು ಇವರು ನಾವು ಯಾವ ವಿಷಯಕ್ಕೆ ಹೋಗೋದು ಬೇಡ, ಸೈಲೆಂಟಾಗಿರೋಣ ಅಂತ ಇದ್ಬಿಟ್ರೆ ಬೆಸ್ಟು. ಬಟ್ ಕೆಲವೊಂದು ಬದಲಾವಣೆ ಮುಂದಿನ ದಿನಗಳಲ್ಲಿ ಕಾಣಿಸ್ಬೋದು ಅನಿಸುತ್ತೆ, ವೇಟ್ ಮಾಡೋಣ. ಓಕೆನಾ? ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಯಾಕೋ ಅಶ್ವಿನಿ ಅವ್ರಿಗೆ ಸ್ವಲ್ಪ ಸಮಾಧಾನ ಇರಲಿಲ್ಲ ಅಂತ ನೆನ್ನೆ ಗೊತ್ತಾಯಿತು. ಮಾತಾಡ್ತಿರ್ಬೇಕಾರೆ ತುಂಬ ಥಿಂಕ್ ಮಾಡ್ತಿದ್ದಾರೆ. ಯಾಕಂದ್ರೆ ಆಡಿಯೋ ಎಲ್ಲ ಪ್ಲೇ ಮಾಡಿದ್ರು, ಸುದೀಪಣ್ಣ ಅಷ್ಟೆಲ್ಲ ಕ್ಲಾಸ್ ತೊಗೊಂಡ್ರಲ್ಲ, ಸೊ ಅದಕ್ಕೆ ತಲೆ ಸ್ವಲ್ಪ ಜಾಸ್ತಿ ಓಡಿಸ್ತಾ ಇದ್ದಾರೆ ಅನಿಸಿದೆ. ಬಟ್ ಇಟ್ಸ್ ಓಕೆ, ತಪ್ಪುಗಳಾಗುತ್ತೆ ಮನುಷ್ಯ ಅಂತ ಬಂದಾಗ ತಿದ್ಕೊಂಡು ಹೋಗಲಿ ಅಷ್ಟೇ. ಓಕೆನಾ? ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ. ಅವಾಗ ಅಲ್ಲಿ 0.2 ನೋಡ್ಬೋದೇನೋ ಅಂತ ಹೇಳ್ತಾರೆ. ಯಾರಿಗಪ್ಪ ಅಂದರೆ ಅಶ್ವಿನ್ ಮತ್ತು ಜಾನ್ವಿಗೆ. ಅವರು ಕೂಡ ಹಿಂಗಿರ್ತೀವಿ ಅನ್ನೋ ರೀತಿ ಬರುತ್ತೆ. ಇವಾಗ ಬರೋಂಥದ್ದು ಏನಪ್ಪ, ಶಾಂತಿ ನಿವಾಸ ಮಾಡಬೇಡ್ರಪ್ಪ ಅಂತ ಸುದೀಪಣ್ಣ ಇಡ್ರೋನ್ನ ಕಾವೇರಿ ಹೇಳ್ತಾರೆ. ಸೊ ಅದೊಂದು ಚೆನ್ನಾಗಿತ್ತು. ಇದೆಲ್ಲ ಆಗುತ್ತೆ. ಮಾರ್ನಿಂಗ್ ಆದಮೇಲೆ ಸಖತ್ ಡ್ಯಾನ್ಸು, ಸಖತ್ ಸ್ಟೆಪ್ಗಳು ನೋಡೋಕೆ ತುಂಬ ಚೆನ್ನಾಗಿತ್ತು. ಇದೆಲ್ಲ ಆಗುತ್ತೆ. ಗೊಂಬೆ ಸಾಂಗ್ ಅನ್ಸುತ್ತೆ ಅದು. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಗಿಲ್ಲಿ ಮತ್ತು ಧ್ರುವಂತ್ ಇಬ್ಬರು ಕೂಡ ಮಾತಾಡ್ತಾ ಕೂತಿರ್ತಾರೆ. ಗೈಸ್ ಏನು ಅನ್ಸುತ್ತೆ ನಿಮಗೆ? ಒಂದು ಟೈಮಲ್ಲಿ ಹೆಂಗೆಲ್ಲ ಆಡ್ತಾಯಿದ್ರು, ಹೆಂಗೆಲ್ಲ ಮಾತಾಡ್ತಿದ್ರು, ಇವಾಗ ಈ ಥರ ಇದ್ದಾರೆ. ಹಂಗೆ ಇವರಿಬ್ಬರು ಫೇಕ್ ಅಂತನಾ? ಇಲ್ಲ, ಹಂಗೆ ತಗೊಳಕ್ಕೆ ಹೋಗ್ಬೇಡಿ. ಯಾವುದೇ ಸ್ಪರ್ಧೆಗಳ ಬಗ್ಗೆನೂ ಅಷ್ಟೇ, ಯಾರ ಜೊತೆ ಬೇಕಾದ್ರೂ ಇರ್ಬೋದು, ಯಾರು ಬೇಕಾದ್ರೂ ಜೊತೆ ಬೇಕಾದ್ರೂ ಮಾತಾಡ್ಬೋದು. ಇಲ್ಲಿ ಯಾವುದೇ ರೀತಿಯ ತಪ್ಪುಗಳಿಲ್ಲ. ಓಕೆನಾ? ಬಟ್ ಏನಪ್ಪ ಅಂದರೆ ಏನು ಮಾತಾಡ್ತಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಷ್ಟು ಮಟ್ಟಿಗೆ ಬದಲಾವಣೆಗಳು ನೋಡಿದಾಗ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕಾದೇನೆಂದರೆ, ಇವ್ರನ್ನ ಫೇಕು ಹಾಗೆ ಅಂತ ಹೇಳೋ ಬದಲು ಬೇರೆ ಸ್ಪರ್ಧಿಗಳಿಗೆ ನಾವು ಅರ್ಥ ಮಾಡ್ಕೋಬೇಕಾದೇನೆಂದರೆ, ಓಕೆ ಇಲ್ಲಿ ಒಂದು ಸಿಚುವೇಶನ್ ಬರುತ್ತೆ, ಆ ಸಿಚುವೇಶನ್ ತಕ್ಕಂತೆ ಬದಲಾಗ್ತಾರೆ ಅಷ್ಟೇ. ಅವ್ರಿಗೆ ಸರಿ ಅನಿಸ್ತು ಅಂದರೆ ಅವ್ರಿಗೆ ಮತ್ತೆ ಒಂದಾಗ್ತಾರೆ. ಸೊ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಬೇಕಂತ ಅಕ್ಸೆಪ್ಟ್ ಮಾಡ್ಬೋದು. ಓಕೆನಾ? ಸೊ ಇಲ್ಲಿ ಅಶ್ವಿನಿ ಅವರ ಸ್ಟ್ರಾಟಜಿಗಳ ಬಗ್ಗೆ ಮಾತಾಡ್ತಾರೆ ಧ್ರುವಂತು. ಅಲ್ಲಿದ್ದಾಗ ಇವ್ರ ಬಗ್ಗೆ, ಇಲ್ಲಿದ್ದಾಗ ಅವ್ರ ಬಗ್ಗೆ. ಇದು ಧ್ರುವಂತ್ ಅವ್ರು ಮಾಡ್ತಿರೋಂಥ ಕೆಲಸ ಈ ಬಿಗ್ ಬಾಸ್ ಮೇಲೆ. ಓಕೆನಾ? ಬಟ್ ಏನಪ್ಪ ಅಂದರೆ ಇವಾಗ ಅಶ್ವಿನಿ ಮತ್ತು ಜಾನ್ವಿ ಅವ್ರ ಆಟ ಹೆಂಗೆ, ಅವ್ರು ಯಾವ ಥರ ಮಾಡ್ತಾರೆ, ಏನು ಕತೆ ಎಲ್ಲದನ್ನು ಕೂಡ ಮಾತಾಡ್ತಾರೆ, ಡಿಸ್ಕಷನ್ ಮಾಡ್ತಿರ್ತಾರೆ. ಅದಾದಮೇಲೆ ಗಿಲ್ಲು ಏನು ಪ್ರೀತಿ, ಗಿಲ್ಲಿ ಅಲ್ಲ ಗಿಲ್ಲು ಅಯ್ಯೋ ಕರ್ಮ ಗುರು, ಇನ್ನೂ ಈ ಕಣ್ಣಲ್ಲಿ ಏನೇನು ನೋಡಬೇಕೋ ಗೊತ್ತಿಲ್ಲ.
ಕ್ರೇಜಿ ಇತ್ತು ಓಕೆನಾ. ಅದು ಮಾತಾಡಿದ್ದಂಥದ್ದು ಗಿಲ್ಲಿ ಜೊತೆ. ಆ್ಯಂಡ್ ಜಾನ್ವಿ ಬಗ್ಗೆ ಕೂಡ ಮಾತಾಡ್ತಾರೆ. ಗಿಲ್ಲಿ ಹೇಳೋಂಥದ್ದು ಏನಪ್ಪ ಕನ್ಫ್ಯೂಷನ್ ಇದ್ದಾರೆ ಅಂತ. ಸೊ ಇವಾಗ ಗಿಲ್ಲಿಗೆ ಒಂದಿಷ್ಟು ವ್ಯಕ್ತಿಗಳು ನೋಡ್ತಿರ್ಬೇಕಾದ್ರೆ ಅಬ್ಸರ್ವ್ ಮಾಡ್ತಿರ್ಬೇಕಾದ್ರೆ ಇವ್ರು ಕನ್ಫ್ಯೂಷನ್ ಇದೆ ಅಂತ ಜಾನ್ವಿ ಬಗ್ಗೆ ಒಪಿನಿಯನ್ ಇದೆ. ಬಟ್ ಅದಕ್ಕೆ ಹಂಗಿಲ್ಲ ಹಿಂಗಿಲ್ಲ ಅವರು ಹಂಗೆಲ್ಲ ಅನ್ಕೋಬೇಡ ಗಿಲ್ಲು, ಅಲ್ಲಿ ಏನಪ್ಪ ಅಂದರೆ ಔಟ್ಸೈಡ್ ಬೆನಿಫಿಟ್ ಆಗೋದು ಕೂಡ ಯೋಚನೆ ಮಾಡ್ತಿರ್ಬೋದು ಅಂತ ರೀತಿ ಹೇಳ್ತಾರೆ ಯಾರು ಧ್ರುವಂತರು ಜಾನ್ವಿ ಅವ್ರ ಬಗ್ಗೆ ಓಕೆನಾ. ಸೊ ಇದೆಲ್ಲ ಆಗುತ್ತೆ. ಆಮೇಲೆ ಚಿಕ್ಕಪ್ಪ ದೊಡ್ಡಪ್ಪ ನಂಗೆ ಇಲ್ಲ ಚಿಕ್ಕವನು ದೊಡ್ಡವರು ಸೊ ಆ ರೀತಿ ಇಟ್ಕೊಂಡು ಮಾತಾಡ್ತಾರೆ, ಅಂದರೆ ಹೆಸರು ಇಟ್ಕೊಂಡು ಮಾತಾಡ್ಬಾರ್ದು ಅಂತ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಒಂದು ರೂಮಲ್ಲಿ ಮಲಗಿರ್ತಾರೆ. ನೆಕ್ಸ್ಟ್ ಸೀನ್ ಇದೆ ಓಕೆನಾ. ಸೊ ಅಲ್ಲಿ ಗಿಲ್ಲಿ, ಕಾವ್ಯ, ಸ್ಪಂದನ, ಆ ಕಡೆ ಇದರಲ್ಲಿ ಅಶ್ವಿನಿ ಗೌಡ ಮತ್ತು ಜಾನ್ವಿ ಅವ್ರು ಇರ್ತಾರೆ ಓಕೆನಾ. ಮೇನು ನೆನ್ನೆ ಎಪಿಸೋಡ್ಗೆ ಐಪೆಲ್ಲ ಕ್ರಿಯೇಟ್ ಮಾಡಿರಲ್ಲಪ್ಪ ಆ ವಿಷಯ ಇದು ಓಕೆನಾ. ಆ್ಯಂಕರ್ ಮಾಡ್ತಾ ಇದ್ದ ಅಂದ್ಬಿಟ್ಟು ಹೇಳ್ತಾರೆ. ಯಾವುದಕ್ಕೆ ಅಂದರೆ ಅವ್ರು ಕ್ಯಾಮ್ರಾ ಮುಂದೆ ಮಾತಾಡ್ತಿರ್ತಾರಲ್ಲ, ಮೇಕಪ್ ಕೀಪ್ ಮಾಡ್ಕೊಂಡು ಇದು ಮಾಡಿಕೊಂಡು. ಸೊ ಅದಕ್ಕೆ ಯಾರೋ ಗಿಲ್ಲಿ ಹೇಳುವಂಥದ್ದು, ಗಿಲ್ಲಿ ಅಂತೂ ಸುಮ್ಮನೆ ಇರಲ್ಲ, ಯಾರು ಕೇಳುವಂಥದ್ದು ಏನಾರು ಮಾತಾಡೋದು ಇದ್ದಿದ್ದೆ ಓಕೆನಾ. ಇದೆಲ್ಲ ಆಗುತ್ತೆ. ಇಲ್ಲಿ ಸವಿರುಚಿಗೆ ನಾವೇ ಆ್ಯಂಕರ್, ಕಾವ್ಯ ಆ್ಯಂಡ್ ಗಿಲ್ಲಿ ಹೇಳುವಂಥ ಮಾತಿದು. ನೆಕ್ಸ್ಟ್ ನಾವು ಸವಿರುಚಿಗೆ ಆ್ಯಂಕರ್ ಆಗ್ತೀವಿ ಅನ್ನೋ ರೀತಿ ಮಾತಾಡ್ತಾರೆ ಓಕೆನಾ. ಇದಾದಮೇಲೆ ಕಾವ್ಯ ಸವಿರುಚಿ ಬೇಡ ಅಂತ ಹೇಳ್ತಾರೆ. ಆ್ಯಂಡ್ ಅವಾಗ ಗಿಲ್ಲಿ ಹೇಳುವಂಥದ್ದು ಏನಂದರೆ ಬೇಡವಾ ಅದಕ್ಕೆ TRP ಇಲ್ವಾ ಅಂತ ಯಾರು ಹೇಳುವಂಥದ್ದು ಗಿಲ್ಲಿ. ಸೊ ಅದಕ್ಕೆ TRP ಇಲ್ವಲ್ಲ ಅದಕ್ಕೆ ಅಂತ ಅನ್ನೋ ರೀತಿ ಮಾತಾಡ್ತಾರೆ ಓಕೆನಾ. ಇದಾದ್ಮೇಲೆ ಕಾವ್ಯ ಹೇಳುವಂಥದ್ದು ಏನಂದರೆ ಅಡುಗೆ ಶೋ ಅಲ್ವಾ ಅದಕ್ಕೆ ಬೇಡ ಅಂತ ಅವ್ರ ಪಾಯಿಂಟ್ ಇರುವಂಥದ್ದು. ಬಟ್ ಇದನ್ನು ಜಾನ್ವಿ ಯಾವ ಥರ ತಿರ್ಚಿದ್ರು ಅಂದರೆ ಯಾವ ಥರ ಹೇಳ್ತಾರೆ ಗೊತ್ತಾ ಜಾನ್ವಿ ಅವರು, ನೋಡಿ ಅಡುಗೆ ಶೋ ಅಂತ ಬೇಡ ಅಂತ ಒಂದು ಶೋನ ಕೆಳಗೆ ಇಟ್ಟು ಮಾತಾಡ್ತಿದ್ದೀರಾ ಅನ್ನೋ ರೀತಿ ಮಾತಾಡ್ತಾರೆ. ಸವಿರುಚಿ ಏನು ಚಿಕ್ಕ ಶೋನ ನೀವು ಹಂಗಾರೆ ಯಾವುದೋ ಅನುಬಂಧನ ಯಾವುದೋ ಇದೆಯಲ್ಲ ಅದರಲ್ಲೇ ಆ್ಯಂಕರ್ ಮಾಡಬೇಕಾ, ನಿಮ್ಗಳಿಗೆ ಅದೆಲ್ಲ ಶೋ ತುಂಬ ಚಿಕ್ಕದ ಚೀಪ್ ಅನ್ನೋ ರೀತಿ ಮಾತಾಡ್ತಾರೆ ಓಕೆನಾ. ಬಟ್ ವಿಷಯ ಏನು ಗೊತ್ತಾ, ಅಲ್ಲಿ ಯಾವುದೇ ಕಾರಣಕ್ಕೂ ಉದ್ದೇಶಗಳು ತಪ್ಪಿರಲಿಲ್ಲ. ಯಾವಾಗ ಗಿಲ್ಲಿ ಮತ್ತು ಕಾವ್ಯ ಮಾತಾಡ್ತಿರ್ಬೇಕಾದ್ರೆ ಅವರೆಲ್ಲ ತಮಾಷೆಗೆ ಹೇಳಿದಂಥ ಮಾತು. ಆ್ಯಂಡ್ ಅವ್ರು ಯಾಕೆ ಮಾತು ಹೇಳ್ತಾರೆ ಅಂದರೆ ಇಲ್ಲಿ ಊರೊಂದು ಮಾತು ಹೇಳ್ತಾರಲ್ವಾ, ಯಾರದು ಜಾನ್ವಿ ಅವರು ಆ್ಯಂಕರ್ ವಿಷಯ ಬರುತ್ತಲ್ವಾ ಅವಾಗ ಹೇಳೋವಂಥದ್ದು. ಅಲ್ಲಿ ಒಂದು ಸ್ವಲ್ಪ ರೇಗಿಸುವಂಥ ವಿಷಯ ಇತ್ತು. ಇವಾಗ ನನಗೆ ಹೇಗೆ ಅನಿಸ್ತು ಅಂದರೆ ಓಕೆ ಈ ವರ್ಡ್ಗಳು ಬಂದಿರಲಿಲ್ಲ ಅಂದರೆ ಮೇ ಬಿ ಜಾನ್ವಿ ಕಂಪ್ಲೀಟ್ಲಿ ರಾಂಗ್ ಅಂತ ಅನ್ಕೊಳ್ಳೋವೆ ಓಕೆನಾ. ಬಟ್ ಈ ವರ್ಡ್ಗಳು ಬಂದಿರೋದ್ರಿಂದ ಇಲ್ಲಿ ಒಂದು ಏನು ಬರುತ್ತೆ ಗೊತ್ತಾ, ಬೇಡವಾ ಅದಕ್ಕೆ TRP ಇಲ್ಲ ಅಲ್ವಾ ಅದಕ್ಕೆ ಅನ್ನೋ ರೀತಿ ವರ್ಡ್ ಬಂದಾಗ ಮೇ ಬಿ ಅವ್ರ ಪರ್ಸ್ಪೆಕ್ಟಿವ್ ಯಾರು ಜಾನ್ವಿ ಪರ್ಸ್ಪೆಕ್ಟಿವಲ್ಲಿ ಆ ಥರ ಅನಿಸ್ಬೋದೇನೋ ಅಂತ ಅಂದ್ಕೊಂಡೆ. ಬಟ್ ಆ ಥರ ಅನಿಸಿದ್ದೇ ಸತ್ಯ ಆಗೋದಾಗಿದ್ರೆ ಜಾನ್ವಿಯವರು ನಿಜವಾಗ್ಲೂ ತುಂಬ ರಾಂಗಾಗಿ ರಿಯಾಕ್ಟ್ ಮಾಡಬೇಕಾಗಿತ್ತು. ನಗ್ತಾ ನೀವು ನೋಡಿದ್ರೆ ತುಂಬ ನಗ್ತಾ ಇದ್ರು, ತಮಾಷೆ ಮಾಡ್ಕೊಂಡು ಇರೋ ಕಾವ್ಯ ಸುಮ್ಮನೆ ಇರೋ ಅನ್ನೋ ರೀತಿ ಅವ್ರನ್ನ ಸುಮ್ಮನೆ ಇರಿಸ್ಬಿಟ್ಟು ಗಿಲ್ಲಿ ಜೊತೆ ಮಾತಾಡೋಕೆ ಶುರು ಮಾಡ್ತಾರೆ ಓಕೆನಾ. ಸೊ ಅಲ್ಲೇ ಅರ್ಥ ಆಗ್ತಿತ್ತು ಅದು ಯಾವುದೇ ಕಾರಣಕ್ಕೂ ಕೂಡ ಸೀರಿಯಸ್ ಆಗಿಲ್ಲ ಅಂತ ಅವ್ರು ಕೂಡ ಗೊತ್ತಿದೆ. ಮತ್ತು ಗಿಲ್ಲಿ ಕೂಡ ಅಲ್ಲಿ ಸತ್ಯವಾಗಲೂ ಯಾವುದೇ ಕಾರಣಕ್ಕೂ ಕೂಡ ಇಂಟೆನ್ಷನ್ ಇದೆಯಲ್ಲ ಆ ಇಂಟೆನ್ಷನ್ ಒಬ್ಬರನ್ನ ಚೀಪಾಗಿ ನೋಡಬೇಕು ಅಥವಾ ಕರೆಕ್ಟ್ ನೋಡಬೇಕು ಅನ್ನೋ ಉದ್ದೇಶ ಅಂತೂ ಇರಲಿಲ್ಲ. ವರ್ಡ್ಗಳು ಬಂದಿದೆ, ಆ ವರ್ಡ್ಗಳು ಅವ್ರಿಗೆ ಹಂಗೆ ಅನಿಸಿರ್ಬೋದು. ಬಟ್ ಅನಿಸಿದ್ರು ಕೂಡ ಅವರು ಸೀರಿಯಸ್ ಆಗಿದ್ದರೆ ಮೇ ಬಿ ಹೌದು ಗಿಲ್ಲಿನ ಹಂಗೆ ಅನ್ಕೊಟ್ರೆ ಇವ್ರು ಸೀರಿಯಸ್ ಆಗಿ ತಗೊಂಡಿದ್ರು ಅಂತ ಅನಿಸ್ತಿತ್ತು. ಬಟ್ ಆ ಸಿಚುವೇಶನ್ ನೀವು ನೋಡಿದ್ರೆ ನಗ್ತಾ ತಮಾಷೆಗೆ ತಗೋತಾರೆ. ಅಂದರೆ ಅವ್ರಿಗೂ ಗೊತ್ತಾಗಿದೆ ಗಿಲ್ಲಿ ಇಲ್ಲಿ ಖಂಡಿತವಾಗ್ಲೂ ಗಿಲ್ಲಿ ಆಗ್ಬೋದು ಕಾವ್ಯ ಆಗ್ಬೋದು ಅದನ್ನು ಸೀರಿಯಸ್ ಆಗಿ ಮಾತಾಡಿಲ್ಲ ಅಂತ. ಬಟ್ ಆದರೂ ಕೂಡ ತುಂಬ ತಿರ್ಚುತ್ತಾರೆ, ನಗ್ತಾ ಇರ್ತಾರೆ. ಅದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಗಿಲ್ಲಿ ಹೇಳೋದೇನೆಂದರೆ ನಾವಾದರೆ ಶೋ ಕೆಳಗಡೆ ಇಟ್ಟು ಮಾತಾಡ್ತಾ ಇದ್ದೀವಿ, ನೀನು ಚಾನಲ್ನೇ ಕೆಳಗೆ ಇಟ್ಟು ಮಾತಾಡ್ತಾ ಇದೆಯಾ. ಸೊ ಈ ವರ್ಡ್ ಕೂಡ ಬರುತ್ತೆ ಗಿಲ್ಲಿಯವ್ರ ಕಡೆಯಿಂದ ಓಕೆನಾ. ಸೊ ಇದು ಬಂದಾಗ ನಂಗೆ ಅನಿಸಿದ್ದೇನೆಂದರೆ ಓಕೆ ಈ ಪಾಯಿಂಟ್ ಪಕ್ಕ ಇವರು ಒಂದು ಪಾಯಿಂಟ್ ಇಟ್ಕೋತಾರೆ. ಯಾಕಂದ್ರೆ ಇವಾಗ ನೋಡಿ ಗಿಲ್ಲಿನೇ ಹೇಳ್ದಂಗೆ ಬಂತು ಆ ಸ್ಟೇಟ್ಮೆಂಟ್ ಓಕೆನಾ. ನಾವರು ಈ ಶೋನ ಕಡೆಕ್ಟ್ ನೋಡ್ತಿದ್ದೀವಿ ಸವಿರುಚಿನ, ಬಟ್ ನೀನು ಇಡೀ ಕಲರ್ಸನ್ನೇ ಕರೆಕ್ಟ್ ಮಾಡ್ತಿದ್ಯಾ. ಸೊ ಇದನ್ನು ನೀವು ಯಾವ ಥರ ಯೋಚನೆ ಮಾಡ್ಬೋದು ಅಂದರೆ ಇವರು ಹೇಳಕ್ಕೆ ಏನು ಟ್ರೈ ಮಾಡಿದ್ರು ಅಂದರೆ ಅಲ್ಲಮ್ಮ ನಾವು ನಮ್ಗೆ ಹಿಂಗೆ ಹೇಳ್ತಿದ್ಯಲ್ವ ಇನ್ನೋ ನಾವು ಕಡೆ ಇಟ್ಟು ಮಾತಾಡಿದ್ವಿ ಅಂತ ಹೇಳ್ತಿದ್ಯಲ್ವ ಇನ್ನೋ ನಾವು ಆ ಥರ ಮಾಡಿದ್ವಿ ಅಂತ ನೀನು ಅಂದ್ಕೊಂಡ್ರು ಈ ಕಲರ್ಸ್ ಕನ್ನಡನೇ ಇಡೀ ಇದನ್ನೇ ಶೋನೇ ಕಡೆ ಇಟ್ಟು ಮಾತಾಡ್ದಿಲ್ಲ ನೀನು ಅದು ಸರಿ ನಾನು ರೀತಿ ಕ್ವಶನ್ ಮಾಡ್ತಂಥದ್ದು. ಬಟ್ ಇಲ್ಲಿ ಏನು ಗೊತ್ತಾ ಗಿಲ್ಲಿ ಅವ್ರ ಉದ್ದೇಶ ಅದು ಬ್ಯಾಡ್ ಆಗಿರಲಿಲ್ಲ. ಜೊತೆಗೆ ಕಾವ್ಯರು ಕೂಡ ಹೇಳಿದಂಥದ್ದು ಕ್ಲಿಯರಾಗಿ ಹೇಳ್ತಾರೆ, ಅಕ್ಕ ನಾವು ಇದು ಮಾಡ್ತಿಲ್ಲ, ನಾವು ಹೇಳ್ತಿರೋದು ಅಲ್ಲಿಗೆ ಹೋಗ್ಬಿಟ್ಟು ಏನು ಅಡುಗೆ ಇದರಲ್ಲಿ ಏನು ಆ್ಯಂಕರಿಂಗ್ ಮಾಡ್ತೀರಾ ಅಂತ ಹೇಳ್ತಿರೋದು ಅಷ್ಟೇ, ಅಷ್ಟು ಬಿಟ್ಟರೆ ಏನಿಲ್ಲ ಅನ್ನೋ ರೀತಿ ಅವ್ರು ಹೇಳ್ತಾರೆ. ಬಟ್ ಜಾನ್ವಿ ಅವರು ತುಂಬ ಚೆನ್ನಾಗಿ ಅರ್ಥ ಆದರೂ ಕೂಡ ಅರ್ಥ ಆಗದಂತೆ ಮಾತಾಡಿದಂಥದ್ದು ತಪ್ಪಾಯಿತು ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಅವ್ರ ಪರ್ಸ್ಪೆಕ್ಟಿವ್ ಅಂತ ಅಂದ್ಕೊಂಡಾಗ ಅವ್ರು ಹಂಗೆ ತಗೊಂಡಿರ್ಬೋದು ಅಂತ ಕೂಡ ಒಂದು ಥಾಟ್ ಬರುತ್ತೆ. ಸೊ ಹಾಗೆ ನಂಗೆ ಇವ್ರು ತಪ್ಪಿಲ್ಲ ಅನ್ನೋದು ಎಷ್ಟು ಸತ್ಯನೋ ಹಾಗೆ ಅವ್ರ ಕಡೆಯಿಂದ ಕೂಡ ಒಂದು 75% ಅಥವಾ 50% 50-50 ಅನ್ಕೋಬೋದು. ತಪ್ಪು ಅಂತ ಹೇಳ್ಬೋದು, ತಪ್ಪಿಲ್ಲ ಅಂತ ಹೇಳ್ಬೋದು. ಬಟ್ ನನಗೆ ಚಿರ್ಚಿದಂಗೆ ಅಂತ ಅನಿಸ್ತು. ಅಂದರೆ ವಿಷಯ ಏನೂ ಇಲ್ಲ ಅಂದರೂ ಕೂಡ ಅದನ್ನು ದೊಡ್ಡದು ಮಾಡಿದ ರೀತಿ ಅದನ್ನ ಇಟ್ಕೊಂಡು ಮಾತಾಡಬೇಕು, ಹೈಲೈಟ್ ಮಾಡಬೇಕು ಅಂತಲೇ ಮಾಡಿದ ರೀತಿ ನನಗೆ ಅನಿಸ್ತು. ಇದ್ರ ಬಗ್ಗೆ ನಿಮಗೆ ಅನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಬಿಕಾಸ್ ಅವರ ಸ್ಮೈಲು ಆ ಥರ ಇತ್ತು. ಯಾಕಂದರೆ ಅಲ್ಲಿ ಆ್ಯಂಕರಿಂಗ್ ಅಂತಲೂ ಬರಲ್ಲ, ಆ ಶೋ ಬಗ್ಗೆ ಮಾತಾಡೋದು ಲೆಕ್ಕ ಬರುತ್ತೆ. ಸೊ ಆ ರೀತಿ ಮಾತಾಡೋದ್ರೆ ಶೋ ಬಗ್ಗೆ ಇವ್ರು ಮಾತಾಡಿದ್ದು ತಪ್ಪು ಅಲ್ವಾಗಿರ, ಇವ್ರು ಕ್ರೆಡಿಟ್ ಮಾತಾಡಿದ್ರು ಅಲ್ವಾ, ಅದು ಕೂಡ ಬರುತ್ತೆ ಪಾಯಿಂಟು ಇರಲಿ. ಬಟ್ ಏನಂದರೆ ಇವ್ರದ್ದು ಮೇನ್ ಪಾಯಿಂಟ್ ಇದ್ದಿದ್ದಂಥದ್ದು ನನಗೆ ಆ್ಯಂಕರಿಂಗ್ ಬಗ್ಗೆ ಮಾತಾಡಿದ್ದಾರೆ ಅನ್ನೋದೇ ಬರ್ತಿರೋದಲ್ವಾ. ಅಲ್ಲೆಲ್ಲೂ ಕೂಡ ಆ್ಯಂಕರ್ ಬಗ್ಗೆ ಬಂದಂಗೆ ಇಲ್ಲ. ನೀನು ಆ್ಯಂಕರಿಂಗ್ ಚೆನ್ನಾಗಿ ಮಾಡಲ್ಲ, ನೀನು ಹಂಗೆ ಮಾಡ್ತಿಲ್ಲ ಹಿಂಗೆ ಮಾಡ್ತಿಲ್ಲ ಹಾಗೆ ಹೀಗೆ ಅನ್ನೋ ರೀತಿ ಬಂದಿಲ್ಲ. ಇದು ಬೇರೆ ಸ್ಟೋರಿನೇ ಆಗಿದೆ ಹಾಗಾಗಿ ಓಕೆನಾ. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಸ್ಮೈಲ್ ಮಾಡ್ತಾ ಇದು ಮಾತಾಡ್ತಿರ್ತಾರೆ. ಇದಾದಮೇಲೆ ತಿರ್ಗಾ
ಯಾರು ಅಶ್ವಿನಿ ಗೌಡರಲ್ಲಿ ಇರ್ತಾರೆ. ಆ್ಯಂಡ್ ಆ ವಿಷಯ ತುಂಬ ಸೀರಿಯಸ್ ಆಗಿದ್ರೆ ಅಶ್ವಿನಿ ಗೌಡರು ಸುಮ್ಮನೆ ಇರ್ತಿದ್ದಿಲ್ಲ, ಅವರು ವಾಯ್ಸ್ ರೈಡ್ ಮಾಡೋರು. ಸೊ ಅಲ್ಲಿ ಯಾವುದು ಕೂಡ ಸಿಂಪಲ್ ಆಗಿತ್ತು, ಸೀರಿಯಸ್ ಆಗಿರಲಿಲ್ಲ, ಬಟ್ ಸೀರಿಯಸ್ ಆಗೋ ರೀತಿ ಮಾಡಿದ್ರು ಅಷ್ಟೇ. ಇದೆಲ್ಲ ಆಗುತ್ತೆ. ಧ್ರುವಂತ್ ಬಗ್ಗೆ ತಿರ್ಗಿ ಮಾತಾಡೋಕೆ ಶುರು ಮಾಡ್ತಾರೆ. ಆ ಒಂದು ಅಬ್ಸರ್ವೇಷನ್ ತುಂಬ ಚೆನ್ನಾಗಿದೆ, ಹೊಗಳ್ತಾ ಇದ್ದಾರೆ, ಗುಡ್ ಮಾಸ್ಟರ್ ಮೈಂಡು. ಮತ್ತು ಸೇಫ್ ಗೇಮ್ ಮಾಡ್ತಾ ಇಲ್ಲ ಅವನು ಅನ್ನೋದು ಕೂಡ ಬರುತ್ತೆ. ಇಲ್ಲಿ ತುಂಬ ಜನ ಸೇಫ್ ಗೇಮ್ ಮಾಡ್ತಾರೆ ಅನ್ನೋದು ಕೂಡ ಬರ್ತಿದೆ. ತುಂಬ ಜನಕ್ಕೆ ಸೇಫ್ ಗೇಮ್ ಮಾಡ್ತಿದ್ದಾರೆ ಆಗಿದೆ ಅನ್ನೋದು ಒಪಿನಿಯನ್ ಬರ್ತಿರೋದು ಕ್ಲಿಯರಾಗಿ ಗೊತ್ತಾಗ್ತಿದೆ. ಓಕೆನಾ. ಸೊ ಅದನ್ನು ನೋಡಿದಾಗ ನನಗನ್ಸಿದ್ದೇನೆಂದರೆ, ಒಂದು ನಿಮಿಷ ಗೈಸ್, ಓಕೆ, ನನಗನ್ಸಿದ್ದೇನೆಂದರೆ ಇಲ್ಲಿ ಎಲ್ಲರ ಬಗ್ಗೆನೂ ಕೂಡ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾರೆ ಅನ್ನೋದು ಗೊತ್ತಾಗ್ತಿತ್ತು. ಓಕೆನಾ. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ತಿರ್ಗಾ ಏನಂತಾರೆ, ಗಿಲ್ಲಿ ಮತ್ತು ಇವರು ಧ್ರುವಂತ್ ಇಬ್ಬರು ಕೂಡ ಮಾತಾಡ್ತಿರ್ತಾರಲ್ಲ, ಅದನ್ನು ಅಶ್ವಿನಿ ಗೌಡರು ಹೇಳ್ತಾರೆ, ಚಿಕ್ಕವನು ದೊಡ್ಡವರು ಅಂತ ಮಾತಾಡ್ತಿದ್ರು, ನಮ್ಮ ಬಗ್ಗೆನೇ ಮಾತಾಡ್ತಿದ್ದಂಥದ್ದು, ನಾವು ಎಷ್ಟೆಲ್ಲ ಮಾಡಿಲ್ಲ ಈ ಥರ ಅಂತ ಹೇಳ್ತಾರೆ. ಅಂದರೆ ಕಳ್ಳರು ಈ ಮನೆಯಲ್ಲಿ ತುಂಬ ಜನ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ. ಗುಡ್, ಮಾಡಿ ಮಾತಾಡಿ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ತಿರ್ಗಿ ಆಚೆ ಕೂತ್ಕೊಂಡು ಮಾತಾಡ್ತಿರ್ಬೇಕಾರೆ ಸ್ಪಂದನ, ಕಾವ್ಯ ಆಗ್ಬೋದು, ಮತ್ತು ಅಶ್ವಿನಿ ಮ್ಯಾಮ್ ಆಗ್ಬೋದು, ಅಶ್ವಿನಿ ಗೌಡ ಅವರು ಮತ್ತು ಯಾರು ಜಾನ್ವಿ, ಇವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಧ್ರುವಂತ್ ಬಗ್ಗೆ ಕೂಡ ಬರುತ್ತೆ. ನಿಮ್ಗಳ ಮೂವು ಏನಾಗಿರುತ್ತೆ, ಏನು ಕತೆ, ಮುಂದೆ ಏನು ಮಾಡ್ತೀರ ಅನ್ನೋದು ಇಲ್ಲಿ ಕೂತ್ಕೊಂಡು ಹೇಳ್ತಾನೆ ಅವನು, ಧ್ರುವಂತ್ ಅನ್ನೋ ರೀತಿ ಬರುತ್ತೆ. ಮತ್ತು ಅವ್ನು ಏನು ಪ್ರಾಬ್ಲಮ್ ಅಂದರೆ ಡಾಮಿನೇಟ್ ಮಾಡ್ತಾನೆ. ಈಗ ನಾವೇನಾದ್ರು ಬೇರೆ ಕಡೆ ಹೋದ್ರೆ ಅದನ್ನು ಸಹಿಸಲ್ಲ ಅವನು, ಆ ಥರ ಬರುತ್ತೆ. ಅದು ತುಂಬ ಜನ ಹೇಳಿದ್ದಾರೆ, ಅದು ಸತ್ಯ ಕೂಡ ಆಗುತ್ತೆ. ಬಟ್ ಏನಪ್ಪ ಅಂದರೆ ತುಂಬ ಗೇಮ್ ಆಡುವಂಥ ಕೆಪಾಸಿಟಿ ಇರುವಂಥ ವ್ಯಕ್ತಿ ಅಂತ ಧ್ರುವಂತ್ ಅಂತ ಯಾರು ಅಕ್ಸೆಪ್ಟ್ ಮಾಡೋ ರೀತಿ ಇದೆ ಇಲ್ಲಿ. ಓಕೆನಾ. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಮಾರ್ನಿಂಗ್ ಆಗುತ್ತೆ. 2 ಸಲ ಮಾರ್ನಿಂಗ್ ಆಯಿತು, ಅಂದರೆ ಅದು ಕಟ್ಕಟಾಗಿತ್ತಲ್ಲ, ಹಾಗಾಗಿ. ಓಕೆನಾ. ಸೊ ಬೆಳಗ್ಗೆ ಆದಮೇಲೆ ತಿರ್ಗಾ ಸಾಂಗು, ಡ್ಯಾನ್ಸು ಎಲ್ಲ ಸಕ್ಕದಾಗಿತ್ತು. ಇದೆಲ್ಲ ಆದಮೇಲೆ ದಿನಸಿಗೆ ಅಂದ್ಬಿಟ್ಟು ಒಂದು ಟಾಸ್ಕ್ನ ಕೊಡ್ತಾರೆ, ತುಂಬ ಚೆನ್ನಾಗಿತ್ತು. ಎಷ್ಟು ಒಂದು 8 ಇದನ್ನ ಕೊಡ್ತಾರೆ, ಫೋಟೋ ಹಾಕ್ತಾರೆ. ಆ ಫೋಟೋ ಥರನೇ ನಾವು ಇಲ್ಲಿ ಎಲ್ಲರೂ ಕೂಡ ಸಿಂಬಲ್ನ ಲೈಕ್ ಆ ಥರ ಮಾಡಬೇಕು. ಓಕೆನಾ. ಸೊ ಅದರಲ್ಲಿ ಒಂದು ಆರ್ಟ್ ಸಿಂಬಲ್ ತುಂಬ ಚೆನ್ನಾಗಿ ಮಾಡಿದ್ರು. ಬಟ್ 8ರಲ್ಲಿ 5 ಏನೋ ಚೆನ್ನಾಗಿ ಕಟ್ಟಾಗಿ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಗಿಲ್ಲಿ ಅದೇನೋ ಒಂದು ಆಶೀರ್ವಾದ ಬೇರೆ ಮಾಡ್ತಾರಪ್ಪ, ದೀರ್ಘ ಸುಮಂಗಲಿ ಭವ ಅಂತ ಏನೋ ಹೇಳ್ತಾರೆ. ಕ್ವಾಟ್ಲೆ ಗಿಲ್ಲಿ ಗುರು, ಇದು ಮಾತ್ರ ಇರಲಿ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಅಶ್ವಿನಿ ಅವರು ಕೂತ್ಕೊಂಡು ಮಾತಾಡ್ತಿರ್ತಾರೆ. ಅಶ್ವಿನಿ ಮತ್ತು ಯಾರು ಜಾನ್ವಿ ಅವರು, ಆಮೇಲೆ ಸ್ಪಂದನ್ ಅವರು. ಓಕೆನಾ. ಈ 3 ಜನ ಮಾತಾಡ್ತಿರ್ಬೇಕಾದ್ರೆ ಗಿಲ್ಲಿ ಅವ್ರು ನೋಡ್ತಾರೆ. ಓಕೆನಾ. ನನಗಂತೂ ಒಂದು ವಿಷಯ ಅರ್ಥ ಆಗುತ್ತೆ, ಗಿಲ್ಲಿಗೆ ಅಶ್ವಿನಿ ಗೌಡ ಅವರು ಕೂಡ ತುಂಬ ಸೈಲೆಂಟ್ ಆಗೋದು ಇಷ್ಟ ಇಲ್ಲ. ಯಾಕಂದರೆ ಇಲ್ಲಿ ಹೀರೋ ಉಟ್ಕೋಬೇಕಾದ್ರೆ ವಿಲನ್ ಇರಬೇಕು ಅನ್ನೋದು ಕೂಡ ತುಂಬ ಚೆನ್ನಾಗಿ ಗೊತ್ತಿದೆ. ಜೊತೆಗೆ ಅವ್ರಿಗೆ ಫೈಟ್ ಕೊಡೋರು ಬೇಕು. ಆ್ಯಂಡ್ ಅಶ್ವಿನಿ ಗೌಡ ಏನಿದ್ದಾರೆ, ಅವ್ರ ಆಟ ಏನಿದೆ ಗಿಲ್ಲಿಗೆ ಇಷ್ಟ ಅನ್ನೋದು ಕೂಡ ನನಗೆ ಗೊತ್ತಾಗ್ತದೆ. ಆಟ ಆಡ್ತಿದ್ದಾರೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ಈ ಬಿಗ್ ಬಾಸ್ ಮೇಲೆ. ಅವ್ರು ತಪ್ಪಾಗೋದು ಸರಿಯಾಗಿ ಆಡ್ಬೋದು, ಬೇರೆ ವಿಷಯ. ಬಟ್ ಆಟ ಆಡ್ತಿದ್ದಾರೆ ಆ್ಯಂಡ್ ಅವರಿಂದ ಒಂದಿಷ್ಟು ವಿಷಯಗಳಾಗುತ್ತೆ ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿದೆ ಗಿಲ್ಲಿಗೆ ಅಂತ ಅನ್ಸುತ್ತೆ. ಒಂದು ಸ್ವಲ್ಪ ಅದನ್ನು ಹೇಳ್ತಾರೆ, ತುಂಬ ಒಳ್ಳೆಯವ್ರಾಗ್ತಿದ್ದಾರೆ ಅಂತ 2.0 0.0 ಇವಾಗ ಅನ್ನೋ ರೀತಿ ಮಾತಾಡ್ತಾರೆ. ಓಕೆನಾ. ಸೊ ಅಲ್ಲಿ ಅವಾಗ ಅಶ್ವಿನಿ ಗೌಡ ಅವರು ಹೇಳೋದೇನಪ್ಪ ಅಂದರೆ, ಸ್ಪಂದು ಅವರೆಲ್ಲ ಮಾತಾಡ್ತಿರ್ಬೇಕಾದ್ರೆ ಜಾನ್ವಿ ಅವರು ಹೇಳೋದೇನಂದರೆ ಇದೇ ವಿಷಯ, ಅಂದರೆ ಸುಮ್ಮನೆ ನಾನು ಇರಕ್ಕೆ ಬಿಡಲ್ಲ, ಅವನು ಏನೋ ಒಂದು ಕೆಣಕ್ತಾನೆ, ಏನೋ ಮಾತಾಡ್ತಾನೆ. ಬಟ್ ಇವಾಗ ಗಿಲ್ಲಿ ಪಾಯಿಂಟ್ ಹೆಂಗೆ ಗೊತ್ತಾ, ನಾನು ಕೆಣಕ್ತಾನೆ, ನೀವು ಸೈಲೆಂಟ್ ಆಗಿರಿ, ನೀವಾಗ ಮಾತಾಡ್ತೀನಿ ಅನ್ನೋದು ಗಿಲ್ಲಿ ಪಾಯಿಂಟು. ಇದು ಹಂಗೆ ಹೋಗ್ತಾ ಇದೆ ಅಂತಲೇ ಹೇಳ್ಬೋದು. ಇದೆಲ್ಲ ಆದಮೇಲೆ ಒಂದು ಬಾಹುಲಿ ಕತೆ ಆಗುತ್ತೆ, ಬೆನ್ನಿಚೂರಿಯ ಕತೆ ಎಲ್ಲ ಬರುತ್ತೆ. ಚೆನ್ನಾಗಿ ಮಾಡಿದ್ರು ಅದನ್ನು ಗಿಲ್ಲಿಯವರು, ಚೆನ್ನಾಗಿ ಒಂದು ಸ್ವಲ್ಪ ಕ್ಯಾರೆಕ್ಟರ್ಗಳನ್ನ ಕೊಟ್ಟರು ಅಂತ ಹೇಳ್ಬೋದು. ನಮ್ಮ ಕಟ್ಟಪ್ಪ ಅಲ್ವದು, ಕಟ್ಟಪ್ಪ. ಸೊ ಅದು ಕೂಡ ಚೆನ್ನಾಗಿತ್ತು. ಸೊ ಪಾಪ ಅನ್ಸುತ್ತೆ ರಕ್ಷಿತ್ ಅವ್ರಿಗೂ ಬೆನ್ನಿಗೆ ಚೂರಿ ಹಾಕರೋ ಅನ್ನೋ ರೀತಿ ಮಾತಾಡ್ತಾರೆ, ಇನ್ನೂ ರೀಸನ್ ಕೊಟ್ಟಿಲ್ಲ ಅಂದ್ಬಿಟ್ಟು, ಅದಕ್ಕೆ ಕ್ಲಾರಿಟಿ ಕೊಟ್ಟಿಲ್ಲ ಅಂದ್ಬಿಟ್ಟು. ಇಟ್ಸ್ ಓಕೆ, ಇರಲಿ, ಚೆನ್ನಾಗಿತ್ತು. ಓಕೆನಾ. ಇದೆಲ್ಲ ಆಗುತ್ತೆ. ನಾಮಿನೇಷನ್ ವಿಷಯ ಬರುತ್ತೆ ಗೈಸ್. ಇಲ್ಲಿಂದ ನಿಜವಾದ ಆಟ ಶುರು ಆಗುವಂಥದ್ದು. ಏನು ಅನ್ಸುತ್ತೆ ಗೈಸ್ ನಾಮಿನೇಷನ್ ವಿಷಯ? ನಾನು ಪರ್ಸ್ನಲಿ ಹೇಳ್ತೀನಿ, ನಾಮಿನೇಷನ್ ಅಂತ ಬಂದಾಗ ನಾನು ಹೇಗೆ ನೋಡ್ತೀನಿ ಅಂದರೆ, ಆ ಪ್ರತಿಯೊಂದು ವಾರಗಳಲ್ಲಿ ತುಂಬ ವೀಕೆಸ್ಟ್ ಕಂಟೆಸ್ಟೆಂಟ್ ಯಾರು ಇರ್ತಾರೆ ಅವ್ರನ್ನ ನಾಮಿನೇಟ್ ಮಾಡಿ ಆಚೆ ಕಳಿಸ್ಬೇಕು. ಇದೇ ಬಿಗ್ ಬಾಸ್ ಮನೆ ಸ್ಪರ್ಧಿಗಳು ತಾನೇ ಹೇಳುವಂಥದ್ದು, ಸುದೀಪಣ್ಣ ಇದನ್ನೇ ತಾನೇ ಹೇಳಿದಂಥದ್ದು. ಬಟ್ ಇಲ್ಲಿ ಇದು ತುಂಬ ಯಾರು ವೀಕ್ ಇರ್ತಾರೆ ಅವ್ರನ್ನ ನಾಮಿನೇಟ್ ಮಾಡೋ ಬದಲು ಇವ್ರು ಏನು ಮಾಡ್ತಾರೆ ಗೊತ್ತಾ, ನನಗೆ ಅದ್ರಲ್ಲಿ ಏನೋ ಇಷ್ಟ ಆಗಿಲ್ಲ, ಇಲ್ಲಿ ಏನೋ ಇಷ್ಟ ಆಗಿಲ್ಲ, ಇಲ್ಲಿ ಇಂಪ್ರೂವ್ ಮಾಡ್ಕೋಬೇಕು, ಅದಂಗೆ ಇದಂಗೆ ಇಟ್ಕೊಂಡು ಕೊಡ್ತಾರೆ. ಅದ್ರ ಬದಲು ಈ ಮನೇಲಿ ತುಂಬ ಎಲ್ಲ ವಿಷಯಗಳು ಯಾರು ವೀಕ್ ಇದ್ದಾರೆ ಅಂತ ಅನಲೈಸ್ ಮಾಡಿ ಕೊಟ್ಟರೆ ಆಗುತ್ತೆ. ಬಟ್ ಇಲ್ಲಿ ಕುತ್ಕೊಂಡು ಹೇಳೋದು ಈಸಿ, ಬಟ್ ಅಲ್ಲಿ ಎಲ್ಲರೂ ಒಂದೇ ರೀತಿ ಕಾಣಿಸ್ಬೋದು, ಕೆಲವೊಬ್ರು ವೀಕಾಗಿ ಕಾಣಿಸ್ಬೋದು. ಬಟ್ ಅದಾಗುತ್ತೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಏನಪ್ಪ ಅಂದರೆ ಒಂದು ವಿಷಯ, ಎಷ್ಟೋ ಜನ ಕುತ್ಕೊಂಡು ಮಾತಾಡ್ತಿರ್ಬೇಕಾ ನೀವು ಅಬ್ಸರ್ವ್ ಮಾಡಿ, ಅವ್ರ ವೀಕ್ ಇವ್ರ ವೀಕ್ ಅಂತ ಹೇಳ್ತಿರ್ತಾರೆ. ಓಕೆನಾ. ಇವ್ರು ಏನು ಮಾಡ್ತಿಲ್ಲ ಅಂತ. ಬಟ್ ಇವಾಗ ನಾಮಿನೇಷನ್ ಅಂತ ಪ್ರಕ್ರಿಯೆ ಅಂತ ಬಂದಾಗ ಅದು ಇಷ್ಟ ಆಗಲಿಲ್ಲ, ಇದು ಇಷ್ಟ ಆಗಲಿಲ್ಲ, ಇವ್ರು ಅವ್ರ ಜೊತೆ ಇದ್ದಾರೆ, ಅವ್ರು ಇವ್ರ ಜೊತೆ ಇದ್ರು, ಇವರಿಂದ ಅಲ್ಗೋದ್ರು. ಇದು ಯಾವ ಕತೆ ಇದು? ಈ ರೀತಿ ನೋಡಿದ್ರೆ ಯಾರು ಕರೆಕ್ಟಾಗಿ ರೀಸನ್ ಕೊಡ್ತಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಇದಾದಮೇಲೆ ಅಭಿ ಅವರು ಕ್ಯಾಪ್ಟನ್ ಆಗಿರೋದ್ರಿಂದ ರಘುವಣ್ಣನ ಡೈರೆಕ್ಟ್ ನಾಮಿನೇಟ್ ಮಾಡ್ತಾರೆ. ಸೊ ಅದು ಕೊಟ್ಟಂಥ ಕಾರಣ ಏನಪ್ಪ, ಲಕ್ಕಿ ಅನ್ನೋ ಒಂದು ವರ್ಡ್ ಯೂಸ್ ಮಾಡ್ತಾರೆ, ಅದು ತುಂಬ ಹರ್ಟ್ ಆಗಿದೆ. ಖಂಡಿತವಾಗ್ಲೂ ನಿಮ್ಗೆ ಹರ್ಟ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನೀವು ಅದನ್ನು ಇಟ್ಕೊಂಡು ನಾಮಿನೇಟ್ ಮಾಡ್ತೀನಿ ಅಂದರೆ ಎಷ್ಟು ಸರಿ? ಸೊ ಇದು ಪಾಯಿಂಟ್ ಬರುತ್ತೆ ಅಲ್ವಾ. ಆ್ಯಂಡ್ ಜೊತೆಗೆ ನೀವು ಅದನ್ನು ಕ್ಲಾರಿಫಿಕೇಶನ್ ತಗೋಬೋದು, ಅದನ್ನು ಮಾಡ್ತಾ ಇಲ್ಲ. ಸೊ ಅದನ್ನು ರಘುವಣ್ಣ ಕೂಡ ತುಂಬ ಹೇಳ್ತಾರೆ. ಬಟ್ ಅದಾದಮೇಲೆ ನನ್ನಿಂದ ಬಂದಿರೆ ಓಕೆ ಬಿಡಿ ಆಯಿತು ಮಾಡಿ ಅಂದ್ಬಿಟ್ಟು ಹೋಗ್ತಾರೆ. ಓಕೆನಾ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ಬರೋಂಥದ್ದು ಗಿಲ್ಲಿ ತಗೊಬಂದ್ಬಿಟ್ಟು ನೇಮ್ ತಗೊಳ್ಳೋಂಥದ್ದು ಜಾನ್ವಿ ಅವರು. ಯಾಕೆಂದರೆ ಕನ್ಫ್ಯೂಷನ್ ಇದೆ ಅವ್ರಿಗೆ ಅಂತ, ಅದಕ್ಕೊಂದು ಇಷ್ಟು ವಿಷಯಗಳನ್ನ ಹೇಳ್ತಾರೆ. ಅದಾದಮೇಲೆ ಅಶ್ವಿನಿ ಅವ್ರ ನೇಮ್ನ ತಗೋತಾರೆ. ಅಶ್ವಿನಿ ನೇಮ್ನ ತಗೊಳ್ಳೋಕೇನಪ್ಪ ಅಂದರೆ, ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದಾರಲ್ಲ. ಸೊ ನಾನು ಸ್ಟ್ರಾಂಗ್ ಅಂತ ಅನ್ಕೊಂಡಿದ್ದೆ, ನೀವು ವೀಕ್ ಆಗಿದ್ದೀರಾ, ನೀವು ಬದಲಾಗ್ತಿರೋದೇನಿದೆ ಆ ಥರ ಇದೆ. ತುಂಬ ಸಾಫ್ಟ್ ಆಗಿರಬೇಕು, ಯಾರ ಜೊತೆ ಗಲಾಟೆ ಮಾಡ್ಕೊಬಾರ್ದು, ಏನೂ ಮಾತಾಡಲೇಬಾರ್ದು, ಆ ಥರ ಹೋಗ್ತಿದ್ರೆ 0.0 ಥರ. ಅದಲ್ಲ, ನೀವು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಬೇಕಾಗುತ್ತೆ, ಎಲ್ಲಿ ಸರಿ ಮಾಡ್ಕೋಬೇಕು ಅಲ್ಲಿ ಸರಿ ಮಾಡ್ಕೋಬೇಕಾಗುತ್ತೆ ಅನ್ನೋ ರೀತಿ ಗಿಲ್ಲಿ ಪಾಯಿಂಟ್. ಅದು ಆ್ಯಕ್ಚುಲಿ ರೈಟ್ ಅಂತ ಅನಿಸ್ತು.
ಬಟ್ ಈಕ್ವಲಿ ಅವ್ರ ಕಡೆಯಿಂದ ಕೂಡ ಸಖತ್ತ ಪಾಯಿಂಟ್ಗಳಿತ್ತು. ಜಾನ್ವಿಯವ್ರ ಕಡೆಯಿಂದ ಕೂಡ ಅಷ್ಟೇ. ನನಗೇನು ಗೊತ್ತಾಗೈಸ್ ಅನ್ನೋದು, ಇಲ್ಲಿ ಯಾರ ಜೊತೆ ಬೇಕಾದ್ರೂ ಇರ್ಬೋದು, ಯಾರ ಜೊತೆ ಇದ್ರೂ ಪ್ರಾಬ್ಲಮ್ ಅಲ್ಲ, ಓಕೆನಾ. ಕ್ಲಾರಿಟಿ ಇದ್ದೇ ಆಡ್ತಾ ಇದ್ದಾರೆ. ಆ್ಯಂಡ್ ಅಕಸ್ಮಾತ್ ಕ್ಲಾರಿಟಿ ಇಲ್ಲ ಅಂದ್ರೂ ಕೂಡ ಪ್ರಾಬ್ಲಮ್ ಇಲ್ಲ, ಅವ್ರು ಬೇಗ ಹೋಗ್ತಾರೆ ಅಷ್ಟೇ. ಬಟ್ ಏನಂದ್ರೆ ಈ ಕಾರಣಗಳು ಇಟ್ಕೊಂಡು ಎಲ್ಲರೂ ಕೊಡ್ತಿರೋದು ನೋಡಿದಾಗ, ಗುರು ಎಲ್ಲರೂ ಒಂದಲ್ಲ ಒಂದು ಕಾರಣ ಒಂದಲ್ಲ ಒಂದು ಸಿಚುವೇಶನ್ ನೀವು ಏನೋ ತಪ್ಪು ಇದೇ ಥರ ಮಾಡಿರ್ತೀರಾ, ನೀವು ಇದನ್ನ ಇಟ್ಕೊಂಡು ಕೊಡೋ ಬದಲು ಯಾರು ವೀಕ್ ಅಂತ ಅನಿಸ್ತಾರೆ ಅವ್ರನ್ನ ಇಟ್ಕೊಂಡು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನಿಸ್ತು. ಬಟ್ ಅದು ಆಗ ಹೋಗ್ತಿಲ್ಲ, ಓಕೆನಾ. ಇರಲಿ, ಇದೆಲ್ಲ ಆಗುತ್ತೆ. ತುಂಬ ಸೈಲೆಂಟಾಗಿ ಇರಬಾರ್ದು ಅನ್ನೋ ರೀತಿ ಬರುತ್ತೆ, ಓಕೆನಾ. ಇದೆಲ್ಲ ಆಗುತ್ತೆ. ಧ್ರುವ ಇವರು ಸೂರಜ್ ಬರ್ತಾರೆ. ಸೂರಜ್ ಬಂದು ಜಾನ್ವಿ ಹೆಸರನ್ನ ತಗೋತಾರೆ. ಏನು ಪ್ಲಾನ್ ಇಲ್ಲ, ಮತ್ತು ಬೇರೆ ಪ್ಲಾನಲ್ಲಿ ಒಂದು ಶಾಡೋ ಆಗಿದ್ದೀರಾ, ಬೇರೆ ಪ್ಲಾನಲ್ಲಿ ನೀವು ಆಟ ಆಡ್ತೀರಾ ಅನ್ನೋ ರೀತಿ ಬರುತ್ತೆ. ಹೇಗೆ ಅಶ್ವಿನಿ ಅವ್ರ ವಿಷಯಕ್ಕೆ ಹೋಗುತ್ತೆ. ನಾನು ಇಲ್ಲೇ ಹೇಳುವಂಥದ್ದು, ಇವಾಗ ನೀವೇನು ಮಾಡ್ತಿದ್ದೀರಾ ಅನ್ನೋದು ಕೂಡ ಬರುತ್ತೆ ಅಲ್ವಾ. ಸೊ ಅದನ್ನು ತುಂಬ ಚೆನ್ನಾಗಿ ವಾದ ಮಾಡಿದ್ರು. ಇವಾಗ ನೋಡಿ, ಅಲ್ಲಿ ರಾಶಿಕ್ ಅವ್ರ ಜೊತೆ ಇವರಿದ್ದಾರೆ ಸೂರಜ್, ಅದು ತಪ್ಪಾಗಿರ ಇಲ್ಲ, ನೀವು ಯಾರ ಜೊತೆ ಇರಲಿ ಹೆಂಗಾರ ಇರಿ, ಬಟ್ ಏನಪ್ಪ ಅಂದರೆ ಆಟ ಆಡ್ರಿ ಅನ್ನೋದು ಮ್ಯಾಟ್ರ್ ಆಗಬೇಕು. ಬಟ್ ಇಲ್ಲಿ ನಾಮಿನೇಷನ್ಗೆ ಆ ವಿಷಯಗಳನ್ನ ತೊಗೊಂಡು ಕೊಡೋಂಥದ್ದು ನನಗೆಲ್ಲ ಸರಿ ಅಂತ ಅನಿಸಲ್ಲ. ಬಟ್ ಇಟ್ಸ್ ಓಕೆ. ಬಟ್ ಅವ್ರ ಪರ್ಸ್ಪೆಕ್ಟಿವ್ಲಿ ಅದೇ ಮೇನ್ ಪಾಯಿಂಟ್ ಆಗಿರುತ್ತೆ, ಅದಕ್ಕೆ ಕೊಟ್ಟಿದ್ದಾರೆ. ಬಟ್ ಅವ್ರು ಹೇಳೋದ್ರೂ ಸತ್ಯ ಇದೆ. ಬಟ್ ಅದೇ ರೀತಿ ಇವರು ತಪ್ಪು ಮಾಡ್ತಿದಾರಲ್ವಾ ಅನ್ನೋದನ್ನ ಒಂದ್ಸಲ ಕ್ವಶನ್ ಮಾಡ್ಕೋಬೇಕಾಗುತ್ತೆ. ಇರಲಿ ಒಂದು ಕಡೆ, ಓಕೆನಾ. ಇದೆಲ್ಲ ಆಗುತ್ತೆ. ಮಾಳು ಅಣ್ಣನ ಹೆಸರು ತಗೋತಾರೆ. ಎಲ್ಲರ ಜೊತೆ ಇವಾಗ ಯಾರ್ಯಾರ ಜೊತೆ ಇದ್ದೀರಾ ಅವ್ರ ಜೊತೆ ತುಂಬ ಪೊಟೆನ್ಷಿಯಲ್ ಇಟ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಗ್ತಿದ್ದೀರಾ. ಎಲ್ಲರ ಜೊತೆ ಇದ್ದರೆ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಇಲ್ಲ ನೀವು ಬೇಗ ಹೋಗ್ತೀರಾ ಅನ್ನೋ ರೀತಿ ಪಾಯಿಂಟ್ ಇಟ್ಕೊಂಡು ಹೇಳ್ತಾರೆ. ಅದು ಸತ್ಯ ಅಂತ ಅನಿಸ್ತು. ಯಾಕಂದರೆ ಹೊರಗಡೆನೂ ಮಾಡೋಣ ತುಂಬ ಚೆನ್ನಾಗಿ ಸಪೋರ್ಟ್ ಇದೆ. ಬಟ್ ಏನಪ್ಪ ಅಂದರೆ ಮನೇಲಿ ಅಂತ ಬಂದಾಗ ಅವ್ರು ಯಾರ್ದೋ ಒಂದು ಸ್ವಲ್ಪ ಕಂಫರ್ಟ್ ಝೋನ್ ಇರುತ್ತೆ, ಅವ್ರ ಜೊತೆ ತುಂಬ ಚೆನ್ನಾಗಿರ್ತಾರೆ. ಅವ್ರನ್ನ ಬಿಟ್ಟು ಎಲ್ಲರ ಜೊತೆ ಇರಬೇಕು, ಎಲ್ಲರ ಜೊತೆ ಚೆನ್ನಾಗಿ ಮಾತಾಡಬೇಕು, ಅವ್ರಿಗಿರುವಂಥ ಪೊಟೆನ್ಷಿಯಲ್ನ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ನೋಡೋಣ, ಅದನ್ನೆಲ್ಲರೂ ಮಾಡಬೇಕಾಗುತ್ತೆ. ಇರಲಿ, ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಜಾನ್ವಿಯರ್ ಬರ್ತಾರೆ. ಜಾನ್ವಿಯರ್ ಬಂದುಬಿಟ್ಟು ಧ್ರುವಂತ ಹೆಸರನ್ನು ತಗೋತಾರೆ. ಕೇಳೋ ರೀತಿ ಕೇಳಲಿಲ್ಲ, ಅಶ್ವಿನಿ ಜೊತೆ ಗೇಮ್ ಸೆಲೆಕ್ಷನ್ ಆಯ್ತಲ್ಲ ಆ ವಿಷಯದಲ್ಲಿ ಅಂತ ತಗೋತಾರೆ ಅದನ್ನು. ಆ ಇನ್ಸಿಡೆಂಟ್ ನಾನು ಎಕ್ಸ್ಪ್ಲೇನ್ ಮಾಡೋದು ಹೆಂಗೆ ಗೊತ್ತಾ ಗೈಸ್, ಅವತ್ತು ಅಶ್ವಿನಿ ಗೌಡ ಅವರು ನೀವು ಅಬ್ಸರ್ವ್ ಮಾಡಿದ್ರೆ ಹೊರಗಡೆ ಕರ್ಕೊಂಡು ಬರೋಂಥದ್ದು ಇದೆಲ್ಲ ಏನೊಂದು ಸಿಚುವೇಶನ್ ಇದೆ, ಅದನ್ನು ಇವತ್ತು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ನಾನು ಟ್ವಿಟರ್ಲಿ ಯಾರೊಬ್ರು ಹೇಳಿದ್ರು, ಅವ್ರವ್ರ ಪರ್ಸ್ಪೆಕ್ಟಿವ್ ಹೇಳ್ತಿದ್ರು, ನಾನು ತಪ್ಪಂತ ಬಿಡಕ್ಕೆ ಹೋಗಲ್ಲ ಅದನ್ನು. ಯಾಕಂದರೆ ಅವರ ಪರ್ಸ್ಪೆಕ್ಟಿವ್ ಹೇಗೆ ನೋಡ್ತಾರೋ ಹಾಗೇ ಅನಿಸುತ್ತೆ, ಓಕೆನಾ. ಬಟ್ ಏನಂದರೆ ಸತ್ಯಗಳನ್ನ ನೋಡಬೇಕಾಗುತ್ತೆ, ಜೊತೆಗೆ ಆಪೋಸಿಟ್ ಇರುವಂಥ ಪರ್ಸ್ಪೆಕ್ಟಿವ್ ನೋಡಬೇಕಾಗುತ್ತೆ. ನೀವು ಅಬ್ಸರ್ವ್ ಮಾಡಿ ಗೈಸ್, ಅವತ್ತು ಅಶ್ವಿನಿ ಗೌಡರು ಕೊಟ್ಟಿದ್ದಂಗಿರಲಿಲ್ಲ, ಪಡ್ಕೊಂಡಂಗಿದ್ದಂಥ ಧ್ರುವ ಅಂತವರು. ಆ್ಯಂಡ್ ಜೊತೆಗೆ ಅವತ್ತು ಅಷ್ಟೆಲ್ಲ ಆಗೋದಕ್ಕೆ ಕಾರಣ ಹೆಂಗೆ ಗೊತ್ತಾ, ಅಲ್ಲಿ ಅಶ್ವಿನಿ ಮೇಡಮಲ್ಲಿ ಆಲ್ರೆಡಿ ತಲೆಯಲ್ಲಿದ್ದು ಧನುಷ್ ಅವರೇ, ಓಕೆನಾ. ಬಂದು ಕೇಳ್ತೀನಿ ಅಂತ ಹೇಳ್ತಾರೆ, ಮಾತಾಡ್ತಾರೆ, ಎಲ್ಲ ಓಕೆನಾ. ಬಟ್ ಅಲ್ಲಿ ಧ್ರುವಂತ ಎಕ್ಸ್ಪ್ಲೇನ್ ಮಾಡಿ ಓಕೆ ಅಂತಂದಮೇಲೆ ಹೊರಡೆ ಬಂದಾಗ ಸರಿ ಅನ್ನೋ ರೀತಿ ಬರ್ತಾರೆ. ಆಚೆ ಬಂದಮೇಲೆ ತಿರ್ಗಾ ಅದೇ ಕಥೆಗಳು. ಸೊ ಅದನ್ನು ನೋಡಿದಾಗ ಒಂದು ರಿಯಾಕ್ಷನ್ ಬಂದೇ ಬರುತ್ತೆ ಧ್ರುವಂತ ಕಡೆಯಿಂದ. ಅಶ್ವಿನಿ ಗೌಡರು ಕೂಡ ಹೇಳ್ತಾರೆ, ನಾನು ಮಾತಾಡ್ತಿರ್ಬೇಕಾರೆ ನಾನು ನಿನ್ನ ವಿಷಯನೇ ಮಾತಾಡ್ತಿರಲ್ಲ, ನಾನು ರೇಷನ್ ಬಗ್ಗೆ ಮಾತಾಡ್ತೀನಿ, ನೀನು ಯಾಕೆ ಬಂದು ಹಂಗೆ ಮಾತಾಡಿದೆ ಅಂತ ಹೇಳ್ತಾರೆ. ಬಟ್ ಹಂಗೆ ಮಾತಾಡೋ ಕಾರಣ ಯಾರು? ಅಶ್ವಿನಿ ಗೌಡರು. ಯಾಕಂದರೆ ನೀವು ಆ ಥರ ಸಿಚುವೇಶನ್ನ ಕ್ರಿಯೇಟ್ ಮಾಡಿದ್ರಿ. ಮತ್ತು ನೀವೇ ಹೇಳ್ತೀರಾ ಏನಂತ ಹೇಳ್ತಾರೆ ಗೊತ್ತಾ ಅಶ್ವಿನಿ ಗೌಡರು, ಅಲ್ಲಿ ಯಾವುದೇ ಕಾರಣಕ್ಕೂ ಅದು ನನ್ನ ಒಂದು ಡಿಸಿಷನ್ ಆಗಲ್ಲ, ಅದು ಟೀಮ್ ಡಿಸ್ಕಷನ್, ಅದು ನಾನೊಬ್ಬಳೇ ತೊಗೊಳಕ್ಕಾಗುತ್ತೆ ಅನ್ನೋ ರೀತಿ ಮಾತಾಡ್ತಾರೆ. ಬಟ್ ಅದಾದಮೇಲೆ ಒಂದಿಷ್ಟು ಕನ್ವೆನ್ಷನ್ ಆದಮೇಲೆ ಇನ್ನೊಂದು ಮಾತು ಬರುತ್ತೆ, ನಾನೇ ಫೈನಲ್ ಮಾಡ್ತೀನಿ ಹಾಗೆ ನಂದೇ ಫೈನಲ್ ಅನ್ನೋ ರೀತಿ ಮಾತಾಡ್ತಾರೆ. ಇದೆಲ್ಲವೂ ಕೂಡ ಟ್ರಿಗರ್ ಯಾರಿಗೆ ಮಾಡುತ್ತೆ ಗೊತ್ತಾ, ಇವಾಗ ಅಶ್ವಿನಿ ಗೌಡ ತಾಯಿ ಏನು ನೋಡ್ತಿದ್ದೋ ಅವ್ರ ಕಥೆಗಳು ಬೇರೆ ಓಕೆನಾ. ಅವ್ರ ಸ್ಟ್ರಾಟಜಿ, ಅವ್ರು ಕ್ಯಾಪ್ಟನ್ ಆಗಿದ್ರು, ಅದೆಲ್ಲ ಮಾಡೋದ್ರಲ್ಲಿ ಅರ್ಥ ಇದೆ. ಆದರೆ ಇಲ್ಲಿ ಧ್ರುವಂತ್ ಕೂಡ ಅಷ್ಟೇ ಎಫರ್ಟ್ ಹಾಕಿದ್ದಾರೆ, ಬೇರೆ ಗೇಮ್ಗಳೆಲ್ಲ ಪ್ರೂವ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಕೇಳ್ತಾ ಇದ್ದಾರೆ. ಅದಾದಮೇಲೆ ಧ್ರುವಂತ್ಗೆ ಅಲ್ಲೊಂದು ಇಲ್ಲೊಂದು ಅಂತ ಬಂದಾಗ ಅದು ತುಂಬ ಕನ್ಫ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಅಲ್ಲಿರುವಂಥ ಧನುಷ್ ಆಗ್ಬೋದು, ಬೇರೆ ಸ್ಪರ್ಧಿಗಳಾಗ್ಬೋದು, ಎಲ್ಲರಿಗೂ ಕೂಡ ಅಶ್ವಿನಿ ಗೌಡರು ಇವ್ರು ಏನು ಮಾಡ್ತೀವಲ್ಲ ಅಂತ ಅನಿಸ್ತಿರ್ಬೋದು. ಬಟ್ ಧ್ರುವಂತವನ್ನಲ್ಲಿ ಕರ್ಕೊಂಡೋಗಿ ಅಷ್ಟೆಲ್ಲ ಮಾತಾಡ್ಬಿಟ್ಟು ತಿರ್ಗಿ ಆಚೆ ಬಂದಾಗ ಈ ಥರ ಮಾತಾಡಿದಾಗ ಎಗೇನ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕ್ಲಿಯರ್ ಆದಮೇಲೆ ಶೋರ್ ಅಂತಂದಮೇಲೆ ಅಶ್ವಿನಿ ಗೌಡವರು ಕೂಡ ಕ್ಲಿಯರ್ ಆಗಿರಬೇಕಾಗಿತ್ತು. ಹೊರಗಡೆ ಬಂದ್ಬಿಟ್ಟು ತಿರ್ಗಾ ಧನುಷ್ ಆಡಿಸ್ತೀನಿ ಬಿಡಿ ಹಾಗೆ ಹೀಗೆ ಅಥವಾ ತಿರ್ಗಾ ಡಿಸ್ಕಷನು, ಇದು ಪ್ರಾಬ್ಲಮ್ ಆಗುತ್ತೆ. ಅದನ್ನು ಕೂಡ ಗ್ರೂಪ್ ಅಂತ ಹೇಳಿದ್ಮೇಲೆ ತಿರ್ಗಾ ಗ್ರೂಪ್ ಡಿಸ್ಕಷನ್ ಅಂತ ಹೇಳಿದ್ಮೇಲೆ ತಿರ್ಗಾ ನಂದು ನಿರ್ಧಾರ ತಗೋಬೋದು ಅಂತ ಕೂಡ ಮಾತು ಬರುತ್ತೆ. ಇದೆಲ್ಲ ಧ್ರುವಂತಕ್ಕಾಗಲ್ವಾ. ಆ್ಯಂಡ್ ಇವಾಗಲೂ ತುಂಬ ಜನ ಹೇಳ್ಬೋದು ಹಂಗೆ ಅಶ್ವಿನಿ ಗೌಡವರು ಈಗ ಲಾಸ್ಟ್ ಅವರು ತಗೊಳ್ಬೋಯ್ತು ಅಂತಲೂ ಹೇಳ್ಬೋದು. ಬಟ್ ಒಂದು ಅರ್ಥ ಮಾಡ್ಕೊಂಡ್ರಿ, ಲಾಸ್ಟಲ್ಲಿ ಅವ್ರು ಧನುಷ್ನೇನು ತಗೋಬೋದಾಗಿತ್ತು, ಬಟ್ ತಗೊಂಡಿದ್ರೆ ಏನಾಗ್ತಿತ್ತು ಅಂತ ಅವ್ರಿಗೆ ಗೊತ್ತಾಯಿತು, ಅದಕ್ಕೆ ಸೈಲೆಂಟ್ ಆದರು. ಗೆಲ್ಸ್ಕೊಟ್ಟ ಮೇಲೆ ಅವರೇ ಬೇರೆ ಥರ ಆದರು, ಓಕೆನಾ. ಸೊ ಇಷ್ಟು ವಿಷಯ, ಓಕೆನಾ. ಸೊ ಹಾಗಾಗಿ ನನ್ನ ಪ್ರಕಾರ ಧ್ರುವಂತ್ ರಿಯಾಕ್ಟ್ ಮಾಡಿದ ರೀತಿಯಲ್ಲಿ ಯಾವುದೇ ತಪ್ಪಳಿಲ್ಲ. ಬಟ್ ಒಂದು ವಿಷಯ ಹೆಂಗೆ ಗೊತ್ತಾ ಗೈಸ್, ಧ್ರುವಂತ್ ಮತ್ತು ಅಶ್ವಿನಿ ಮತ್ತು ಜಾನ್ವಿ ಇವರು 3 ಜನ ಇವ್ರಿಗೆ ಬಗ್ಗೆ ಅವ್ರ ಬಗ್ಗೆ ಇವರು ಮಾತಾಡ್ತಾ ಅವರ ಮುಖವಾಡಗಳು ಅಥವಾ ಅವ್ರು ಮಾಡಿದ ತಪ್ಪುಗಳನ್ನ ತುಂಬ ಚೆನ್ನಾಗಿ ಎಲ್ಲರ ಮುಂದೆ ಇಟ್ಟರು ಅಂತಲೇ ಹೇಳ್ಬೋದು. ಅದನ್ನು ಮಾಡಬಾರ್ದಾಗಿತ್ತೇನೋ ಅಂತ ಅನಿಸ್ತು. ಎಲ್ಲರೂ ಕೂಡ ಅವ್ರವ್ರ ವಿಷಯಗಳು ಏನೇನಿತ್ತು ಅದೆಲ್ಲ ಆಚೆ ಹಾಕ್ಬಿಟ್ರು. ಇವನೇನು ಮಾತಾಡ್ತಿದ್ದಂತ ಅವ್ರೇನು ಮಾತಾಡ್ತಿದ್ದಂತ ಇವರು ಎಲ್ಲ ಆಚೆ ಹಾಕ್ಬಿಟ್ರೆ ಜನಕ್ಕೆ ಎಲ್ಲ ಅಲ್ಲಿರುವಂಥ ಸ್ಪರ್ಧೆಗಳು ಕ್ಲಿಯರ್ ಆಯಿತು, ಇವರು ಇಷ್ಟೊಂದೆಲ್ಲ ಪ್ಲ್ಯಾನ್ ಮಾಡೋರೆ ಅಂತ. ಏನು ಹೇಳ್ತಾರೆ ಇದಕ್ಕೆ? ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಗಿಲ್ಲಿ ವಿಷಯ ತಗೋತಾರೆ, ಆ್ಯಂಕರ್ ಬಗ್ಗೆ ಅಂತ. ಓವರ್ ಕಾನ್ಫಿಡೆನ್ಸ್ ಇದೆ, ನೀನೇ ಆಲ್ರೆಡಿ ವಿನ್ನರ್ ಹಾಕ್ಕೊಬಿಟ್ಟಿದ್ದೆ ಹಾಗೆ ಅನ್ನೋದೆಲ್ಲ ಬರುತ್ತೆ. ಗಿಲ್ಲಿ ಏನಾರು ಹೇಳಿದಾರ ನಾನೇ ವಿನ್ನರ್ ಈ ವರ್ಷ ಈ ಸೀಸನ್ ಅಂತ. ಬಟ್ ಅವ್ರು ಅಂದಿಲ್ಲ ಅಂದರೂ ಕೂಡ ಈ ಸೀಸನ್ ಅವರೇ ವಿನ್ನರ್, ಅದು ಬೇರೆ ವಿಷಯ ಬಿಟ್ಟಾಕಿ, ಓಕೆನಾ. ಬಟ್ ಏನಪ್ಪ ಅಂದರೆ ಇವ್ರಿಗೆಲ್ಲರಿಗೂ ಕೂಡ ತಲೆಯಲ್ಲಿದೆ ಇವಾಗ ಗಿಲ್ಲಿ ಅಂದ್ಕೊಂಡು, ಓಕೆನಾ. ಸೊ ಹಂಗೆ ಏನೋದಿದೆ. ಬಟ್ ಕಾನ್ಫಿಡೆನ್ಸ್ ಇರೋದೇನಿದೆ ಅದು ಕರೆಕ್ಟಾಗಿದೆ ಅಂತ ಅನ್ಸುತ್ತೆ ನನ್ನ ಪ್ರಕಾರ. ಇದೆಲ್ಲ ಆದಮೇಲೆ ಗಿಲ್ಲಿ ಅಂಥದ್ದು ಏನಪ್ಪ ಅಂದರೆ, ವಿಷಯ ಅಷ್ಟು ಸೀರಿಯಸ್ ಆಗಿದ್ರೆ ಅಲ್ಲೇ ಮಾತಾಡ್ತಾ ಇದ್ರಿ,
ಸೊ ಗಿಲ್ಲಿ ಯಾಕಂಗಂದ್ರು ಅಂದ್ರೆ ಇವಾಗ ಇದೆಯಲ್ಲ ಈ ಕೋಪ, ಈ ದ್ವೇಷ ಅಥವಾ ಈ ತರ ರಿಯಾಕ್ಷನ್ ಇದು ಅಲ್ಲೇ ಬರ್ಬೇಕಾಗಿತ್ತು, ಇಲ್ಲಿ ಅಲ್ಲೇ ಮಾತು ಬರ್ಬೇಕಾಗಿತ್ತು. ಇವಾಗ ಪ್ಲಾನ್ ಮಾಡಿ ಅಲ್ಲಿ ಮ್ಯಾನಿಪುಲೇಟ್ ಮಾಡಿ ಅವ್ರನ್ನ ಅಥವಾ ಮ್ಯಾನಿಪುಲೇಟ್ ಮಾಡೋದಕ್ಕೆ ಎಲ್ಲರೂ ಕೂಡ ಆ ವಿಷಯ ಇಟ್ಕೊಂಡು ಯಾರು ಬಲಿ ಆಗ್ತಾರಂತ ವೇಟ್ ಮಾಡ್ತಿದ್ರು. ಬಲಿ ಆದ್ರೂ ಒಬ್ರು, ಓಕೆನಾ. ಸೊ ಅಲ್ಲಿ ವಿಷಯನ ಆ ಥರ ಹೇಳ್ತಾರೆ. ಬಟ್ ಅಲ್ಲಿ ಯಾವುದೇ ಕಾರಣಕ್ಕೂ ಆಂಕರ್ ಬಗ್ಗೆ ಕೂಡ ಅಲ್ಲಿ ಇರಲಿಲ್ಲ, ಜೊತೆಗೆ ಅವ್ರ ಉದ್ದೇಶ ಕೂಡ ಆ ಥರ ಇರಲಿಲ್ಲ ಅನ್ನೋದೇ ಸತ್ಯ, ಓಕೆನಾ. ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ನಮ್ಮ ಇವ್ರು ಬರ್ತಾರೆ, ಯಾರು ರಾಶಿಕಾ ಶೆಟ್ಟಿ ಅವರು. ಅವ್ರು ಬಂದು ಧ್ರುವ ಅಂತ ಹೆಸರು ತಗೋತಾರೆ. ಅದರಲ್ಲಿ ಎವ್ರಿ ವೀಕ್ ಚೇಂಜ್ ಆಗ್ತಾ ಇರ್ತಾರೆ. ಅವ್ರ ಬಗ್ಗೆ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡೋದು ಇದನ್ನ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು ಹೌದು, ಇರೋ ಸತ್ಯನೇ ಹೇಳಿದ್ದಾರೆ. ಹಾಗೇನೆ ಆಗ್ತಿರೋಂಥ ಧ್ರುವ ಅಂತ ವಿಷಯದಲ್ಲಿ. ಬಟ್ ಏನಪ್ಪ ಅಂದ್ರೆ ಬದಲಾಗ್ತಿದ್ದಾರೆ ಅಂದಾಗ ಒಂದು ಅವಕಾಶ ಕೊಡಬೇಕಾಗುತ್ತೆ ಅನ್ನೋದು ಕೂಡ ಸತ್ಯನೇ. ಆ್ಯಂಡ್ ಅವ್ರು ಬಂದಾಗ ಯಾರ ಜೊತೆ ಚೆನ್ನಾಗಿರ್ತಾರೆ ಅವ್ರ ಜೊತೆ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಒಳ್ಳೇದು. ಇಲ್ಲಿ ಯಾರ ಜೊತೆನೂ ಕೂಡ ಫಿಕ್ಸ್ ಹಾಕೋ ಆಗಲ್ಲ, ಒಬ್ಬರ ಜೊತೆನೇ ಇರಬೇಕು. ಇವಾಗ ನೀವು ಅಬ್ಸರ್ವ್ ಮಾಡಿ, ತುಂಬಾ ಜನ ಒಬ್ಬರ ಜೊತೆ ಯಾರ ಜೊತೆ ಇದ್ರು ಅವ್ರ ಜೊತೆನೇ ಇಲ್ಲ, ಬೇರೆ ಹಂಗೆ ಆಗೋದು ಇದೇ ಇರುತ್ತೆ. ಅದೆಲ್ಲ ತಪ್ಪು ಅಲ್ಲ. ಸಿಚುವೇಶನ್ ತಕ್ಕಂತೆ ಯಾವುದೋ ಒಂದು ವಿಷಯ ಇಷ್ಟ ಆಗಿಲ್ಲ ಅಂದ್ರೆ ಹೋಗ್ತಾ ಇರ್ತಾರೆ, ಅದೇನು ತಪ್ಪಿದೆ ಅಲ್ವಾ. ಸೊ ಇದೆಲ್ಲ ಅರ್ಥ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದ್ಮೇಲೆ ಕಾವ್ಯವ್ರ ಬಗ್ಗೆ ಏನು ರೀಸನ್ ಕೊಟ್ಟರು ಅಂತಲೇ ಅರ್ಥ ಆಗಿಲ್ಲ. ಬಟ್ ಏನಪ್ಪ ಅಂದ್ರೆ ಅವ್ರು ಹೇಳಿದ ಅರ್ಥ ಏನಂದ್ರೆ ಅವ್ರು ತುಂಬ ಪೊಟೆನ್ಷಿಯಲ್ ಇದ್ಕೊಂಡು ಇವಾಗ ಇದೆ ಅಂತ ಕೂಡ ಒಂದು ರೀತಿ ಬರುತ್ತಲ್ವಾ. ಸೊ ಹಾಗೆ ಇಲ್ಲಿ ಸೇವ್ ಆಗ್ತಾ ಇದ್ದಾರಲ್ವ ಪ್ರತಿ ವಾರ. ಸೊ ಆ ಸೇವ್ ಆಗಿರೋದ್ರಿಂದ ಅವ್ರು ಏನು ಎಕ್ಸ್ಟ್ರಾ ಎಫರ್ಟ್ ಆಗ್ತಿಲ್ಲ, ನಾನು ಸೇವ್ ಆಗ್ತಿದ್ದೀನಿ ಆರಾಮಾಗಿರೋಣ ಬಿಡು ಅಂತ ಕಾನ್ಫಿಡೆನ್ಸ್ ಇರ್ಬೋದು ಅನ್ನೋ ರೀತಿ ಮಾತಾಡ್ತಿದ್ದಾರೆ ಯಾರು ರಾಶಿಕ್ ಅವರು. ಬಟ್ ಇಲ್ಲಿ ಅದಕ್ಕೆ ಕಾವ್ಯರು ವಾದನೆ ಮಾಡೋಕ್ಕಿಲ್ಲ. ನೀವೇ ನಾನು ಸ್ಟ್ರಾಂಗ್ ಅಂತ ಅನ್ಕೊಂಡಿದ್ರೆ ಓಕೆ, ಪ್ರಾಬ್ಲಮ್ ಇಲ್ಲ, ನಮ್ಮ ಪೊಟೆನ್ಷಿಯಲ್ ಇದೆ ಅಂತ ನೀವೇ ಒಪ್ಕೋತಿದ್ದೀರಾ, ಓಕೆ ಫೈನ್ ಅಂದ್ಬಿಟ್ಟು ಹೇಳ್ತಾರೆ. ಜೊತೆಗೆ ಇನ್ನೊಂದು ಹೇಳ್ತಾರೆ, ಏನಪ್ಪ ಅಂದರೆ ಏನದು ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್ ಅನ್ನೋಕ್ಕಿಂತ ಆ ಥರ ಅಲ್ಲ, ನನಗೆ ಸೇವ್ ಆಗ್ತಿರೋದು ಏನು ಪ್ರಾಬ್ಲಮ್ ಅನ್ನೋ ರೀತಿ ಅವ್ರು ಮೆನ್ಷನ್ ಮಾಡೋದು, ಓಕೆನಾ. ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ರಕ್ಷಿತಾ ಶೆಟ್ಟಿ ಅವರು ಹೋಗ್ತಾರೆ. ಇಲ್ಲಿಂದ ಆ್ಯಕ್ಚುಲಿ ವಿಷಯ ಶುರು ಆಗುತ್ತೆ. ಯಪ್ಪ ಕ್ರೇಜಿ ಇತ್ತು, ನಂಬಕ್ಕಾಗ್ತಿರ್ಲಿಲ್ಲ. ಆ್ಯಕ್ಚುಲಿ ನಾನು ರಕ್ಷಿತಾ ಶೆಟ್ಟಿ ಬಗ್ಗೆ ತುಂಬ ಬೇರೆ ಥರ ಅಂದ್ಕೊಂಡಿದ್ದೆ. ಯಾಕಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ರಕ್ಷಿತಾ ಶೆಟ್ಟಿ ಅವರು ತುಂಬ ವಿಷಯಗಳನ್ನ ಅನಲೈಸ್ ಮಾಡ್ತಾರೆ, ಅವರು ಆತರವಾಗಿ ಡಿಸಿಷನ್ ತೊಗೊಳ್ಳಲ್ಲ, ತುಂಬ ಮೆಚೂರಿಟಿ ಇರುವಂಥ ಹುಡುಗಿ ಅಂತ ನಾನು ಪರ್ಸನಲಿ ಫೀಲ್ ಮಾಡ್ತಿದ್ದೆ, ಓಕೆನಾ. ಆ್ಯಂಡ್ ಇವಾಗ ಹೇಳ್ಬೋದು ತುಂಬ ಜನ ಫೇಕು ಹಾಗೆ ಹೀಗೆ ಅಂತ. ಫೇಕ್ ಅನ್ನೋದಕ್ಕೂ ವಿಷಯಗಳನ್ನ ತಪ್ಪಾಗಿ ತಿಳ್ಕೊಂಡು ಅರ್ಥ ಮಾಡ್ಕೊಂಡು ತಪ್ಪಾಗಿ ಡಿಸಿಷನ್ ತೊಗೊಳೋದಕ್ಕೂ ಡಿಫ್ರೆನ್ಸ್ ಇದೆ. ತಪ್ಪಂತೂ ಖಂಡಿತವಾಗಿರ್ಬೋದು, ಆದರೆ ಫೇಕ್ ಅನ್ನೋದಕ್ಕೂ ಇದಕ್ಕೂ ತುಂಬ ಡಿಫ್ರೆನ್ಸ್. ಅದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಅಂತ, ಓಕೆನಾ. ಏನಾಯಿತು ಅಂದ್ಕೊಂಡೆ, ಓಕೆನಾ. ಸೊ ಇಲ್ಲಿ ಗಿಲ್ಲಿ ಇದು ಕಾವ್ಯರ ಫೋಟೋ ಬಟ್ಟೆ ತಗೊಳೋದಕ್ಕೂ ಹೋಗ್ತಾರೆ. ಅವಾಗ ಗಿಲ್ಲಿ ರಿಯಾಕ್ಷನ್ ತುಂಬ ಚೆನ್ನಾಗಿತ್ತು ಕಾವ್ಯರ ಜೊತೆ. ಆ್ಯಂಡ್ ಇದಾದಾಗ ಬಟ್ಟೆ ತೊಗೊಂಡು ಬಂದ್ಬಿಟ್ಟು ರಕ್ಷಿತ್ ಅವರು ಕಾವೇರಿ ಹೆಸರು ತೊಗೊಂಡು ಹೇಳೋದೇನಪ್ಪ ಅಂದರೆ ಅವರು ಈಗ ಡಿಸರ್ವ್ ಇದ್ದಾರೆ ಅಥವಾ ಏನೋ ಪ್ರೂವ್ ಮಾಡ್ಕೋತಿದ್ದಾರೆ, ಅಥವಾ ಈ ಮನೇಲಿ ಏನೋ ಥರ ಒಳ್ಳೆ ಕಂಟೆಸ್ಟ್ ಥರ ಕಾಣಿಸ್ತಾರೆ ಅನ್ನೋ ರೀತಿ ಒಂದು ಆ್ಯಂಗಲ್ ತೊಗೊಬರ್ತಾರೆ, ಓಕೆನಾ. ನಾನೇನೋ ಅಂದ್ಕೊಂಡಿದ್ದೆ ಅವ್ರು ಹಂಗ ಥರ ಅಲ್ಲ ಅಂತ. ಜೊತೆಗೆ ಅಟೆನ್ಷನ್ ಸೀಕಿಂಗ್ ಅಂತ ಏನಿದೆ ಅದ್ರ ಬಗ್ಗೆ ಕೂಡ ವರ್ಡ್ನ ಯೂಸ್ ಮಾಡ್ತಾರೆ. ಬಟ್ ಏನು ಗೊತ್ತಾ, ಅದಕ್ಕೆ ಕಾವೇರಿ ತುಂಬ ಚೆನ್ನಾಗಿ ಕ್ಲಾರಿಟಿ ಕೊಟ್ಟರು. ಈಗ ಅಲ್ಲಿ ಏನು ಗೊತ್ತಾ, ಅವ್ರು ಏನು ಸಾರಿನ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅದೊಂದು ಅಟೆನ್ಷನ್ಗೋಸ್ಕರ ಅನ್ನೋ ರೀತಿ ಅವರ ಪರ್ಸ್ಪೆಕ್ಟಿವ್ ಆಗಿತ್ತು, ಯಾರ್ದು, ಕಾವ್ಯರದು. ಬಟ್ ಅವ್ರ ಪರ್ಸ್ಪೆಕ್ಟಿವ್ನ ಅರ್ಥ ಮಾಡ್ಕೊಳ್ಳೋದಂಗೆ ರಕ್ಷಿತ್ ಅವ್ರು ಏನು ಮಾಡ್ತಾರೆ, ನಿಮಗೆ ಇಲ್ಲಿ ನಮಗೆ ಅಲ್ಲಿ ಮಾತಾಡ್ತಿರ್ಬೇಕಾರೆ ಒಂಥರ ಅನಿಸ್ತು, ನೀವು ಅಲ್ಲಿ ವಿಡಿಯೋ ನೋಡಿದಾಗ ನೀವು ಅಟೆನ್ಷನ್ ಸಿಕ್ಕಿರ ಅಂತ ಅನ್ಸ್ತೀರಾ. ಸೊ ಇದೆಲ್ಲ ತಪ್ಪು, ಇದನ್ನ ನಾವು ಅನ್ಕೊಂಡಿಲ್ಲ ನೀವು ಆ ಥರ ಮಾತಾಡ್ತೀರಾ ಅಂತ. ನೀನು ಅನ್ಕೊಂಡಿಲ್ಲ ಅಂದರೆ ನೀನು ಹೋಗ್ಬಿಟ್ಟು ಕ್ಲಾರಿಟಿ ತೊಗೋಬೇಕಾಯಿತು. ಏನು ಗೊತ್ತಾ, ರಕ್ಷಿತ್ ಅವ್ರು ತುಂಬ ಒಳ್ಳೆ ಸಿಂಪಲ್ ಕೆಲಸ ಮಾಡ್ಬೇಕು. ಯಾಕಂದರೆ ರಕ್ಷಿತ್ ಅವ್ರಿಗೂ ಕಾವ್ಯವ್ರಿಗೂ ಏನೂ ಪ್ರಾಬ್ಲಮ್ ಇಲ್ಲ. ಹೋಗ್ಬಿಟ್ಟು ಕಾವ್ಯವ್ರೆ ನೀವು ಇಲ್ಲಿ ಹಿಂಗೆ ಮಾತಾಡಿದ್ರೆ, ಯಾಕಂದರೆ ಆಲ್ರೆಡಿ ಆಗಿದೆ ಸಂಡೇ, ಓಕೆನಾ. ಆಲ್ರೆಡಿ ವಿಡಿಯೋ ನೋಡಿದ್ಮೇಲೆ ನೀವು ನೋಡ್ ಬಂದಿರೋದು. ಹೋಗ್ಬಿಟ್ಟು ನೀವು ಅಲ್ಲೊಂಥರ ಇಲ್ಲೊಂಥರ ಯಾಕೆ ಮಾತಾಡಿದ್ರಿ, ಸೊ ನಿಮ್ಮ ಪ್ರಾಬ್ಲಮ್ ಏನಿದೆ, ನಾನು ನಿಮ್ಮನ್ನ ಈ ಬಗ್ಗೆ ಹಿಂಗೆ ಅನ್ಕೊಂಡಿದ್ದೆ, ನೀವು ಒಂದು ಕ್ಲಾರಿಟಿ ಕೊಡಿ ಅಂತ ಕೇಳಿದರೆ ತುಂಬ ಚೆನ್ನಾಗಿರೋದು, ನಿಮ್ಗೆ ಅಲ್ಲೇ ಉತ್ತರ ಸಿಕ್ಬಿಡ್ತಿದ್ದು. ಅದನ್ನು ಬಿಟ್ಟು ಆ ನೇಮ್ನ ತೊಗೊಂಡು ಬಂದು ಇಲ್ಲಿಗೆ ಬಂದು ಅದನ್ನು ನಾಮಿನೇಷನ್ ತೊಗೊಬಂದು ರೀಸನ್ ಕೊಟ್ಟಿದ್ದಿದೆಯಲ್ಲ, ಅದು ತುಂಬ ಥರ ಮಾತಾಡೋರಿಗೆ ದಾರಿ ಮಾಡಿಕೊಡ್ತು. ಅವ್ರ ಉದ್ದೇಶ ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ, ಬಟ್ ಆದರೆ ಕ್ಲಾರಿಟಿ ತೊಗೋಬೋದಾಗಿತ್ತು. ಯಾಕಂದ್ರೆ ಆಲ್ರೆಡಿ ನಡೆದಿತ್ತು, ಅವತ್ತು ವಿಡಿಯೋ ನೋಡಿದ್ರೆ ಅದಾದಮೇಲೆ ಆಗಿರುವಂಥ ವಿಷಯ ಆಗಿರೋದ್ರಿಂದ ಕ್ಲಾರಿಟಿ ತೊಗೋಬೋದಾಗಿತ್ತು. ಅದನ್ನು ಮಾಡ್ದಂತೆ ಇಲ್ಲಿ ಗಂಟ ಬಂದಿರೋಂಥದ್ದು ಏನಿದೆ ಅದು ತಪ್ಪು ಅಂತ ಅನಿಸ್ತು. ಆ್ಯಂಡ್ ಪ್ರತಿ ಸಲ ಒಂದ್ಸಲ ರಘುವಣ ಆಯಿತು, ಈಗ ಕಾವ್ಯ ಆಯಿತು, ಆಮೇಲೆ ಗಿಲ್ಲಿ. ಸೊ ಸ್ಟ್ರಾಂಗ್ ವಿಕೆಟ್ ಹೊಡೆಯುವಂಥ ಸ್ಟ್ರಾಟಜಿ ಏನಾದ್ರು ಮಾಡ್ತಿದ್ದೀರಾ, ಮಾಡಿರಿ, ಪ್ರಾಬ್ಲಮೇ ಇಲ್ಲ. ಎಲ್ಲರೂ ಅವ್ರು ಆಟ ಆಡಬೇಕು, ಇಂಡಿವಿಜುವಲ್ ಆಗಿ ಆಡಬೇಕು, ಯಾರಿಗೂ ಕೇರ್ ಮಾಡಬಾರ್ದು ನಮ್ಮದು ನಿಮ್ಮದು ಅನ್ನೋದೇನಿಲ್ಲ. ಇವಾಗ ಗಿಲ್ಲಿ ಕೂಡ ಏನು ನೇಮ್ನ ತಗೊಂಡೆ ಇವ್ರನ್ನೇ ಗೇಮ್ ಆಡಿಸ್ಬೇಕು ಅಂತೇನಿಲ್ಲ, ಅವ್ರು ಸ್ಟ್ರಾಟಜಿ ತಗೊಂಡು ಅವರು ಆಡಿದ್ರು. ಸೊ ಇಲ್ಲಿ ಯಾರು ನಮ್ಮೂರಲ್ಲ. ಆಮೇಲೆ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ಒಬ್ಬರೇ ಗೆಲ್ಲಕ್ಕಾಗೋದು, ನೀವು ಗೆಲ್ಲೋದಕ್ಕೆ ಏನೋ ಸ್ಟ್ರಾಟಜಿ ಯೂಸ್ ಮಾಡಿ ತಪ್ಪಲ್ಲ. ಆದರೆ ಅಲ್ಲಿ ವಿಷಯಗಳೇನಿದೆ ಅದು ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ. ಯಾಕಂದರೆ ಕ್ಲಾರಿಟಿ ತಗೋಬೋದಾಗಿತ್ತಲ್ಲ ಗುರು, ಇದ್ರ ಬಿಟ್ಟು ಬೆಟರ್ ರೀಸನ್ ಕೊಡ್ರಿ. ರೀಸನ್ ಸಕ್ಕತ್ತಾಗಿತ್ತು ಅಂದರೆ ನೀವು ಯಾರು ನೇಮರ ತಗೊಳ್ಳಿ, ಪ್ರಾಬ್ಲಮೇ ಇಲ್ಲ. ಬಟ್ ರೀಸನ್ ನನಗೆ ನಾಟ್ ಓಕೆ ಅಂತ ಅನಿಸ್ತು. ನಿಮ್ಗೆ ಅನಿಸುತ್ತೆ ಗೈಸ್, ಯಾಕಂದ್ರೆ ಅದನ್ನು ಕೇಳಿ ಕ್ಲಿಯರ್ ಮಾಡ್ಕೊಳ್ಳೋಂಥ ವಿಷಯಗಳು, ಓಕೆನಾ. ಹಾಗಾಗಿ ಅದಾದಮೇಲೆ ಇದೆಲ್ಲ ಆಗುತ್ತೆ. ಅವರು ಕೂಡ ಕ್ಲಿಯರ್ ಆಗಿ ಹೇಳ್ತಾರೆ, ಆಯಿತು ಓಕೆ ಅಂದ್ಬಿಟ್ಟು ಹೋಗ್ತಾರೆ. ಇನ್ನೇನು ವಾದನೂ ಮಾಡೋಕ್ಕೆ ಹೋಗಲ್ಲ ಅವರು. ಆದಮೇಲೆ ಗಿಲ್ಲಿ ನೇಮ್ನ ತಗೋತಾರೆ. ನಂತರ ನಿಮ್ಮ ನೇಮ್ ಇರಲಿಲ್ಲ, ನನ್ನ ಒಪಿನಿಯನ್ ಚೇಂಜ್ ಆಯಿತು. ಜಾನ್ವಿ ಹಾಕಿದ್ರೆ ನೀವು ಯಾಕೆ ಹಂಗೆ ಹೇಳಿದ್ದೀರಾ, ನೀವು ಆ್ಯಂಕರ್ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು. ಅವತ್ತು ಅಶ್ವಿನಿಗಳವರು ಯೂಟ್ಯೂಬ್ ಬಗ್ಗೆ ಬಂದು ಮಾತಾಡಿದಾಗ ನೀವು ಬಂದುಬಿಟ್ಟು ನನ್ನ ಹತ್ರ ವಾದ ಮಾಡಿದ್ರಿ ಇವತ್ತು, ಪಾಯಿಂಟ್ ಇಟ್ಕೊಂಡು ಅದು ಹೇಗೆ ಹಂಗೆಲ್ಲ ನೋಡಬಾರ್ದು, ಚಿಕ್ಕದು ಅಂತೆಲ್ಲ ನೋಡಬಾರ್ದು ಅನ್ನೋ ರೀತಿ. ಬಟ್ ನೀವಿವತ್ತು ಆ್ಯಂಕರ್ ಬಗ್ಗೆ ಹಂಗೆಲ್ಲ ಮಾತಾಡಿದ್ರೆ ಅಂತೆಲ್ಲ ಇಟ್ಕೊಂಡು ಪಾಯಿಂಟ್ ಮಾತಾಡ್ತಾರೆ. ಆ್ಯಂಡ್ ಅವ್ರು ಏನು ಜಾನ್ವಿ ಹೇಳಿದ್ದಾರೆ ಅದನ್ನು ಸತ್ಯ ಅಂತ ಅಂದ್ಕೊಂಡು ರಕ್ಷಿತ್ ಅವ್ರು ಏನು ಮಾಡ್ತಾರೆ, ತುಂಬ ಚೆನ್ನಾಗಿ ಬಿಲ್ಡಿಂಗ್ ಕಟ್ತಾರೆ, ಓಕೆನಾ. ಎಷ್ಟು ಸಕ್ಕತ್ತಾಗಿ ಕಟ್ತಾರೆ ಅಂದರೆ ಪಾಯಿಂಟ್ಗಳು ಮಾತ್ರ ಸೂಪರ್ ಗುರು, ಆನೆಸ್ಟಾಗಿ ಹೇಳ್ತೀನಿ, ಸೂಪರ್ ಪಾಯಿಂಟು. ಆದರೆ ಇಷ್ಟೆಲ್ಲ ದೊಡ್ಡ ಬಿಲ್ಡಿಂಗ್ ಕಟ್ಬಿಡ್ತಾರೆ, ಓಕೆನಾ. ಅಲ್ಲಿ ಒಂದು ಬೇಸ್ ಅನ್ನೋದಿರುತ್ತಲ್ಲ, ಅದು ಸ್ಟ್ರಾಂಗ್ ಇಲ್ಲ ಅಂದರೆ ಏನಾಗುತ್ತೆ ಹೇಳಿ, ಎಷ್ಟೇ ದೊಡ್ಡದಾಗಿ ಬಿಲ್ಡಿಂಗ್ ಕಟ್ಟರು ಕೂಡ ಪಟ್ಟಂದ ಬಿದ್ದೋಗುತ್ತೆ ಅಲ್ವಾ. ನೆನ್ನೆ ಕೂಡ ಅದೇ ಆಗಿದ್ದಂಥದ್ದು. ನೆನ್ನೆ
ಗಿಲ್ಲಿ ಆ ಥರ ನಿಜವಾಗಲೂ ಆ್ಯಂಕರ್ ವಿಷಯ ಇಟ್ಕೊಂಡು ಜಾನ್ವಿ ಅವ್ರಿಗೆ ಏನಾದ್ರು ಮಾತಾಡಿ ನೋವಾಗ ರೀತಿ ಮಾತಾಡಿ ಹರ್ಟ್ ಮಾಡಿದರೆ ಚೀಪಾಗಿ ನೋಡಿದರೆ ರಕ್ಷಿತಾ ಶೆಟ್ಟಿ ಮಾತಾಡ್ತಿದ್ರಲ್ಲ ಅರ್ಥ ಆಯಿತು. ಆದರೆ ರಕ್ಷಿತಾ ಶೆಟ್ಟಿ ಅವರು ಅರ್ಥ ಮಾಡ್ಕೋಬೇಕಾಗಿದ್ದ ವಿಷಯಗಳೇ ಬೇರೆ ಇತ್ತು, ಅದನ್ನು ಮಾಡ್ಕೊಳ್ಳಿಲ್ಲ. ಆ್ಯಂಡ್ ಜೊತೆಗೆ ಗಿಲ್ಲಿ ಆ ಥರ ಮಾತಾಡ್ದಂತೆ ಇರೋ ಒಂದು ಕಾರಣದಿಂದ ಕಂಪ್ಲೀಟ್ಲಿ ರಕ್ಷಿತಾ ಶೆಟ್ಟಿಯವರು ತಪ್ಪಾಗಿ ಕಾಣಿಸ್ಕೊಂಡ್ರು. ಅವರು ನಿಜವಾಗ್ಲೂ ವಿಷಯನ ಅರ್ಥ ಮಾಡ್ಕೊಂಡು ತುಂಬ ಎಡ್ವರ್ಟ್ ಮಾಡಿದ್ದಾರೆ ಅಂತ ಅನಿಸ್ತು ನನಗೆ. ನಾನು ತುಂಬ ಮೆಚುರಿಟಿ ಇದೆ ಅಂತ ಅಂದ್ಕೊಂಡೆ, ಬಟ್ ಎಡ್ವರ್ಟ್ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ ನನಗನ್ಸಿದ್ದು ಪರ್ಸ್ನಲಿ, ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಹೌದು ನಿಮಗೆ ಒಪಿನಿಯನ್ ಚೇಂಜ್ ಆಯಿತು, ನೀವು ಅಲ್ಲಿ ಕೇಳಿದ್ರಿ ಅವಾಗ ಏನೋ ಅನಿಸ್ತು ತಗೊಂಡು ಹೇಳ್ತಿದ್ದೀರಾ, ಅದ್ರ ತಪ್ಪು ಅಂತ ನಾನು ಹೇಳಲ್ಲ, ಯಾಕಂದ್ರೆ ಹಂಗೆ ಅನಿಸುತ್ತೆ ಮನುಷ್ಯಂಗೆ. ಓಕೆನಾ, ಇಷ್ಟೆಲ್ಲ ಮನುಷ್ಯಂಗೆ ಅನಿಸ್ಬೇಕಾದ್ರೆ ಅಲ್ಲೇ ಗಿಲ್ಲಿ ಇದ್ದ ಅಕ್ಕಪಕ್ಕ ಆ ಕಡೆ ಹೋಗ್ಬಿಟ್ಟು ಕೂತ್ಕೊಂಡು ಕಾವ್ಯರೆಲ್ಲ ಮಾತಾಡ್ತಿರುವಾಗೆಲ್ಲ ಮಾತಾಡ್ತಿರ್ಬೇಕಾದ್ರೆ ಹೋಗ್ಬಿಟ್ಟು ಒಂದು ಕ್ಲಾರಿಟಿ, ನೀವು ಹೇಳಿದ್ರ ನೀವು ಮಾತಾಡಿದ್ರ ಏನು ಕತೆ, ಒಂದೇ ಒಂದು ಇಷ್ಟೆಲ್ಲ ಮೆಚುರಿಟಿ ಇರೋರಿಗೆ ಅಲ್ಲಿ ಮೆಚುರಿಟಿ ಇರಲ್ವಾ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಹೋಗಿ ಕೇಳಿದರೆ ಗಿಲ್ಲಿ ಕ್ಲಾರಿಟಿ ಕೊಡ್ತಿದ್ದ ವಿಷಯನೇ ಮುಗ್ದೋಗ್ತಿತ್ತು. ಅದನ್ನು ಬಿಟ್ಬಿಟ್ಟು ತಿರ್ಗಾ ಹೋಗಿ ಗಿಲ್ಲಿ ನೇಮ್ನ ತಗೊಂಡು ಅದಕ್ಕಷ್ಟು ರಿಯಾಕ್ಷನ್ ಕೊಟ್ಟು ಮಾತಾಡಿದಂಥದ್ದು ಏನಿದೆ ಅದು ತಪ್ಪು. ಓಕೆನಾ, ಬಟ್ ಇಲ್ಲಿ ವಾದಗಳಾಗ್ತಿರ್ಬೇಕಾದ್ರೆ ಇನ್ನೂ ಒಂದು ವಿಷಯಗಳಾಗುತ್ತೆ. ಓಕೆನಾ, ಗಿಲ್ಲಿ ಹೇಳೋಂಥದ್ದು ಏನಪ್ಪ ಅಂದರೆ ನೀನೇ ಕೇಳು, ಗಿಲ್ಲಿ ಆ ಥರ ಮಾತಾಡ್ದನ್ನ ಹಿಂಗೆ ಹೇಳದ್ನ ಅಂತ ಕೂಡ ಹೇಳಂತಾರೆ. ನಾನು ಏನಾದ್ರು ಜಾನ್ವಿ ಅವ್ರನ್ನ ನೀನು ಆ್ಯಂಕರಿಂಗ್ ಚೆನ್ನಾಗಿ ಮಾಡಲ್ಲ, ನಿನಗೆ ಬರಲ್ಲ ಹಾಗೆ ಅಂತ ಏನಾದ್ರು ಮಾತಾಡಿದ್ದೀನ ಅಥವಾ ಕ್ರೆಡಿಟ್ ಮಾತಾಡಿದ್ದೀನ ಕೇಳು, ನಿನಗೆ ಗೊತ್ತಾಗುತ್ತೆ ಅನ್ನೋದು ಪ್ರೀತಿ ಕೂಡ ಗಿಲ್ಲಿ ಆನ್ ಪಾಯಿಂಟ್ ಕಟ್ಟಾಗಿ ಮಾತಾಡ್ತಾರೆ. ಓಕೆನಾ, ಇದೆಲ್ಲ ಆಗುತ್ತೆ. ಇದಾದಾಗ ರಕ್ಷಿತ್ ಹೇಳೋಂಥ ಪಾಯಿಂಟ್ ಇಲ್ಲಿ ನೋಡಿ, ಇದೊಂದು ಮಿಸ್ ಆಗುತ್ತೆ ಇಲ್ಲಿ, ಅದನ್ನು ಅಲ್ಲೇ ಹೇಳ್ಬೇಕು ತಾನೆ, ಅದಕ್ಕೆ ಪನಿಷ್ಮೆಂಟ್ ಅಂತ ಇದು. ಇವಾಗ ರಕ್ಷಿತಾ ಯಾವ ಥರ ಯೋಚನೆ ಮಾಡ್ತಾರೆ ಗೊತ್ತಾ, ಜಾನ್ವಿ ಅವ್ರು ಹಂಗೆ ಹೇಳ್ತಿರಲ್ಲ ಅವಾಗ ಅವ್ರು ಬೇರೆ ಥರ ಹೇಳಿದ್ರು ಅಲ್ವಾ, ಅದನ್ನ ಬಿಟ್ಬಿಟ್ಟು ಈ ಪಾಯಿಂಟ್ ಹೇಳ್ಬೇಕಾಗಿತ್ತು, ನೀವು ಈ ಥರ ಹೇಳಿದರೆ ನಾನು ಇಲ್ಲಿ ಹೇಳ್ತಿರಲಿಲ್ಲ ಅನ್ನೋ ರೀತಿ ಇವ್ರ ಪರ್ಸ್ಪೆಕ್ಟಿವ್. ಓಕೆನಾ, ಬಟ್ ಅಲ್ಲಿ ವಿಷಯ ಏನಪ್ಪ ಅಂದರೆ ಅದಕ್ಕೆ ಪನಿಷ್ಮೆಂಟ್ ಅಂತ ಕೂಡ ಹೇಳ್ತಾರೆ. ಪನಿಷ್ಮೆಂಟ್ ಕೊಡೋಕ್ಕೆ ಅಲ್ಲಿ ಏನು ತಪ್ಪಾಗಿಲ್ಲಪ್ಪ, ಆ್ಯಂಡ್ ಪನಿಷ್ಮೆಂಟ್ ಕೊಡೋದು ಬೇರೆ ವಿಷಯ, ತಪ್ಪಾಯ್ತು ಅಂತ ತಿದ್ದೋಣ ಬೇಕಾದ್ರೆ ತಪ್ಪಲ್ಲ, ತಪ್ಪಾಗಿತ್ತು ನಾವು ಹೇಳೋಣ ತಿದ್ದೋಣ ಅದು ಬೇರೆ ವಿಷಯ. ಬಟ್ ಅದಕ್ಕೋಸ್ಕರ ನಾಮಿನೇಟ್ ಮಾಡೋದಿದೆಯಲ್ಲ ಅದು ಎಷ್ಟು ಮಟ್ಟಕ್ಕೆ ಸರಿ. ಆ್ಯಂಡ್ ವಿಷಯನ ತಪ್ಪಾಗಿ ತಿಳ್ಕೊಂಡು ಕಂಪ್ಲೀಟ್ಲಿ ತಪ್ಪು ಮಾಡಿದ್ದು ರಕ್ಷಿತಾ ಶೆಟ್ಟಿ ಅಂತ ಅನಿಸ್ತು. ಆ್ಯಂಡ್ ಕೊಡ್ತಾಳೆ ಕಾರಣವ ಅಂತ ಹೇಳಿದಂಥ ರೀತಿ ನಮ್ಮ ಹಳ್ಳಿ ಭಾಷೆ ಸಖತ್ ಅನಿಸ್ತು ಗಿಲ್ಲಿಯವ್ರ ಕಡೆಯಿಂದ. ಬಟ್ ಇಲ್ಲಿ ಒಂದು ವಿಷಯ ಗೊತ್ತಾ ಗೈಸ್, ನನಗನ್ಸಿದ್ದಂಥದ್ದು ರಕ್ಷಿತಾ ಶೆಟ್ಟಿ ವಿಷಯನ ಅರ್ಥ ಮಾಡ್ಕೊಳ್ಳೋದು ತಪ್ಪು ಮಾಡಿದ್ರು ಅಂತ ಮೇನಾಗಿ ಅನಿಸ್ತು. ಬಟ್ ಸ್ಟಿಲ್ ನನಗೆ ಅಲ್ಲಿ ಒಂದು ಕ್ವಶನ್ ಬರ್ತಿರೋದೇನೆಂದರೆ, ಅವ್ರನ್ನ ಫೇಕು ಹಾಗೆಲ್ಲ ನಾನು ಪೋರ್ಟ್ರೇಟ್ ಮಾಡೋಕ್ಕೆ ಇಷ್ಟಪಡಲ್ಲ, ಅದು ನೆಗೆಟಿವ್ ಆಗುತ್ತೆ ಅಥವಾ ಅದು ರಾಂಗ್ ನೆಗೆಟಿವ್ ಸೆಟ್ ಮಾಡ್ದಂಗೆ ಆಗುತ್ತೆ, ಸುಳ್ಳು ಕೂಡ ಹೌದು. ಓಕೆನಾ, ಯಾಕಂದ್ರೆ ತುಂಬ ಜನ ಒಂದು ವಿಡಿಯೋ ಶೇರ್ ಮಾಡಿಬಿಟ್ಟು ಇವಾಗ ಇದೆಲ್ಲ ಆದಮೇಲೆ ಇವ್ರಿರ್ತಾರೆ ನೋಡಿ, ಯಾರು ಅಶ್ವಿನಿ ಅವ್ರು ಕರ್ಕೊಂಡು ಹೋಗ್ತಿರ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ಬಾಕಂದು ಆಗಿ ಅಂತ ಜೋರಾಗಿ ಹೇಳ್ತಿರ್ತಾರೆ. ಯಾಕೆ ಹೇಳ್ತಿದ್ದಾರೆ ಅಂದರೆ ಅದನ್ನು ನೋಡ್ಕೊಬಿಟ್ಟು ಇದೇ ಕಾರಣಕ್ಕೆ ಅವ್ಳು ಹಂಗೆ ಮಾಡಿರೋದು ಅಂತ ಕೂಡ ತುಂಬ ಜನ ನೆಗೆಟಿವ್ ಪೋರ್ಟ್ರೇಟ್ ಮಾಡ್ತಿದ್ರು. ಓಕೆನಾ, ಬಟ್ ಸತ್ಯಕತೆ ಏನು ಗೊತ್ತಾ, ಗಿಲ್ಲಿ ಮಾಡ್ತೀನಿ ನೆನಪಿದೆ ನಿಮಗೆ, ಕಿವಿ ಹತ್ರ ಹೋಗಿ ಹೇಳೋದು ಸುಮ್ಮನೆ, ಅಲ್ಲಿ ಏನೂ ಇಲ್ಲ, ಬಟ್ ಅದಕ್ಕೂ ಮ್ಯಾನಿಪುಲೇಷನ್ ಅಂತ ಕತೆ ಕಟ್ಟರು ಗೊತ್ತಾ ಗಿಲ್ಲಿಗೆ. ಅದೇ ರೀತಿ ಇವಾಗ ಈ ಥರ ಕತೆ ಕಟ್ತಾ ಇದ್ದಾರೆ. ಅಲ್ಲಿ ಗಿಲ್ಲಿ ಮಾಡ್ತಿದ್ದು ಅಶ್ವಿನಿ ಗೌಡ ಉಳಿಸ್ಬೇಕು ಅಂತ, ಇಲ್ಲಿ ಅಶ್ವಿನಿ ಮಾಡ್ತಿರೋದು ಗಿಲ್ಲಿ ಉಳಿಸ್ಬೇಕು ಅಂತ, ಬಲಿಪಶು ಆಗ್ತಿರೋದು ರಕ್ಷಿತಾ ಶೆಟ್ಟಿ, ಅಷ್ಟೇ ವಿಷಯ. ಬಟ್ ಅದನ್ನು ತುಂಬ ಸೀರಿಯಸ್ ತಗೋಬೇಡಿ, ಅಲ್ಲಿ ಉದ್ದೇಶಪೂರ್ವಕವಾಗಿ ಏನಿಲ್ಲ. ಅದು ಎಲ್ಲಕ್ಕಿಂತ ಹೆಚ್ಚಾಗಿ ಗಿಲ್ಲಿ ಇದನ್ನು ಯಾವುದು ಕೂಡ ಸೀರಿಯಸ್ ತಗೊಳ್ಳಲ್ಲ. ನೀವು ಅವ್ರ ಫ್ಯಾನ್ ಆಗಿದ್ದೀರಾ ಅಂದರೆ ಆ ವ್ಯಕ್ತಿ ಫಾಲೋ ಮಾಡ್ತಿರುವಂಥ ಒಂದಿಷ್ಟು ರೂಲ್ಸ್ಗಳಿದೆಯಲ್ಲ, ಒಂದಿಷ್ಟು ವಿಷಯಗಳಿದೆ, ಅದನ್ನು ನೀವು ಫಾಲೋ ಮಾಡಿ ನೀವು ಅವರಷ್ಟೇ ಎತ್ತರಕ್ಕೆ ಬೆಳಿತೀರಾ. ಸೊ ಅದನ್ನು ನಾನು ಹೇಳ್ತೀನಿ. ಆ್ಯಂಡ್ ಜೊತೆಗೆ ಇದೆಲ್ಲ ಆಗ್ತಿರ್ಬೇಕಾದ್ರೆ ಗಿಲ್ಲಿ ರಿಯಾಕ್ಷನ್ಗಳು ಕೂಡ ತುಂಬ ಚೆನ್ನಾಗಿತ್ತು. ಬಟ್ ಕಂಪ್ಲೀಟ್ಲಿ ರಾಂಗ್ ಅಂತ ಅನಿಸ್ತು ರಕ್ಷಿತಾ ಶೆಟ್ಟಿ ಅವರು ಜಡ್ಜ್ ಮಾಡಿದಂಥ ರೀತಿ. ಬಟ್ ಒಂದು ಪ್ರಶ್ನೆ ಏನಂದರೆ, ಅಲ್ಲೇ ಕ್ಲಾರಿಟಿ ತಗೋಬೋದಾಗಿತ್ತು ರಕ್ಷಿತಾ ಅವರೇ, ನೀವು ಅದನ್ನು ಮಾಡಲಿಲ್ಲ. ಸೊ ಈ ಥರ ಮಾಡಿಲ್ಲ ಅಂದರೆ ಮೇ ಬಿ ಇನ್ನೊಂದು ಪರ್ಸ್ಪೆಕ್ಟಿವ್ ವ್ಯಕ್ತ ಮಾಡ್ತೀನಿ ಅಂದಾಗ ಎಲ್ಲ ಒಂದು ಕಡೆ ರಕ್ಷಿತಾ ಶೆಟ್ಟಿಯವರು ಒಂದು ಸ್ಟ್ರಾಂಗ್ ವಿಕೆಟ್ಗಳನ್ನ ಹೊಡೆಯುವಂಥ ಸಾಧ್ಯತೆ ಕೂಡ ಕಾಣಿಸ್ತಿದೆ. ಅಂದರೆ ಅದಕ್ಕೋಸ್ಕರನೇ ಟಾರ್ಗೆಟ್ ಇಡ್ತಿದ್ದಾರೆ ಅನ್ನೋದು ಕೂಡ ಅನಿಸಿದೆ. ಆ್ಯಂಡ್ ಇದು ಗಿಲ್ಲಿಯವ್ರಿಗೂ ಅನಿಸಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ನೋಡೋಣ, ಇನ್ನು ಮುಂದೆ ಸ್ವಲ್ಪ ಆಟ ಅದ್ಲು ಬದಲು ಆಗಬಹುದು. ಬಟ್ ಏನಂದರೆ ಅವ್ರುಗಳು ಚೆನ್ನಾಗಿದ್ದಾರೆ, ಲೈವಲ್ಲಿ ಕೂಡ ಚೆನ್ನಾಗಿರ್ತಾರೆ, ಚೆನ್ನಾಗಿರಕ್ಕೆ ಬಿಡಿ. ಓಕೆನಾ, ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಮಾಡೋಣ ಬರ್ತಾರೆ ಅವರು, ಅಶ್ವಿನಿ ನೇಮ್ನ ತಗೋತಾರೆ. ಜಾಸ್ತಿ ಮಾತಾಡಿ ಇವತ್ತೆಲ್ಲ ಸ್ವಲ್ಪ ನೀನು ತನ್ನ ಅಂದಮೇಲೆ ಇನ್ನೂ ಬೇರೆ ಮಾತಾಡಲಾರ್ದಲ್ಲ ಅದ್ರ ಬಗ್ಗೆ, ಮತ್ತೆ ಮೊದಲಿನ ಥರನೇ ಆಟ ಆಡಿ ಅನ್ನೋ ರೀತಿ ಕೂಡ ಹೇಳ್ತಾರೆ. ಅದಾದಮೇಲೆ ಸೂರಜ್ ಅವ್ರು ಬರ್ತಾರೆ, ಸೂರಜ್ ಅವ್ರ ಹೆಸರು ತಗೋಬಿಟ್ಟು ಟಾಸ್ಕಲ್ಲಿ ವಿನ್ ಆಗಲಿಲ್ಲ, ಆಟ ಆಡಿದ್ರೆ ಅಷ್ಟೇ ಅನ್ನೋ ರೀತಿ ಅದು ಕೂಡ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ತಿರ್ಗಾ ಸ್ಪಂದನ ಬರ್ತಾರೆ, ಧ್ರುವಂತ್ ನೇಮ್ನ ತಗೋತಾರೆ. ಅದರಲ್ಲೂ ಕೂಡ ಕನ್ಫ್ಯೂಷನ್ ಇದ್ದಾರೆ, ಮತ್ತು ಚೇಂಜ್ ಆಗ್ತಾ ಇರ್ತಾರೆ, ಒಂದ್ರ ಬಗ್ಗೆ ಅವ್ರ ಬಗ್ಗೆ ಮಾತಾಡೋದು ಇದೆಲ್ಲ ಆಗ್ತಿರುತ್ತೆ ಅನ್ನೋ ಬಗ್ಗೆ ಒಂದು ಮಾತಾಡ್ತಾರೆ. ಅದಾದಮೇಲೆ ಮಾಡೋಣ ಹೆಸರು ತಗೊಬಿಟ್ಟು ಇನ್ನೂ ಓಪನ್ ಅಪ್ ಆಗಬೇಕು, ಮತ್ತು ಗ್ರಾಫ್ ಜಾಸ್ತಿ ಆಗಬೇಕು ಅಂತ ಹೇಳ್ತಾರೆ. ಆಗ್ತಿಲ್ಲ ಅಂದ್ಬಿಟ್ಟು ಇವರು ಕೂಡ ಅವ್ರ ಗ್ರಾಫ್ ಕಡೆ ಸ್ವಲ್ಪ ಫೋಕಸ್ ಮಾಡಬೇಕಾಗುತ್ತೆ ಸ್ಪಂದು ಕೂಡ. ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಓಪನ್ ಅಪ್ ಅಂತ ಬಂದಾಗ ಮಾಡೋಣ, ಹೌದು ಓಪನ್ ಅಪ್ ಆಗಬೇಕು. ಮುಂದೆ ಆಗ್ತಾರೆ ಹಿಂಗೆ ಕತೆ, ವೇಟ್ ಮಾಡಿ ನೋಡೋಣ. ಓಕೆನಾ, ಸೊ ಇದೆಲ್ಲ ಆಗುತ್ತೆ. ಇದೆಲ್ಲ ಆದಮೇಲೆ ಧ್ರುವಂತ್ ಅವ್ರು ಬರ್ತಾರೆ. ಯಾಕೆ ಧ್ರುವಂತ್ ತಗೊಳ್ಳೋಂಥದ್ದು ಅಶ್ವಿನಿ ನೇಮ್ನ, ಅಶ್ವಿನಿ ಗೌಡ ಅವ್ರದ್ದು. ಸೊ ಅಲ್ಲಿ ಕಂಪ್ಲೀಟ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿ ವಿಷಯದಲ್ಲಿ ಏನೆಲ್ಲ ಮಾಡಿದ್ರು, ಹೆಂಗೆಲ್ಲ ಹೋಯ್ತು, ಅವ್ರು ಯಾವ ಥರ ಎಲ್ಲ ಮ್ಯಾನಿಪುಲೇಟ್ ಮಾಡಿದ್ರು, ಸೊ ಆ ವಿಷಯದ ಬಗ್ಗೆ ತುಂಬ ಚೆನ್ನಾಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಎಕ್ಸ್ಪೋಸ್ ಕೂಡ ಮಾಡಿದ್ರು. ಬಟ್ ಅದು ಆಲ್ರೆಡಿ ಗೊತ್ತಿರೋಂಥ ಸತ್ಯ ಅಂತಲೂ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ಇವ್ರನ್ನ ತುಂಬ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ರು ಅನ್ನೋದು ಸಿಕ್ಕಾಪಟ್ಟೆ ಕ್ಲಿಯರಾಗಿ ಗೊತ್ತಾಗ್ತಿತ್ತು.
ಇದೆಲ್ಲ ಆದಮೇಲೆ ಮ್ಯಾನಿಪುಲೇಟ್ ಮಾಡೋದ್ರ ಬಗ್ಗೆ, ವುಮೆನ್ ಕಾರ್ಡ್ ಬಗ್ಗೆ, ಮತ್ತು ಜಾನ್ವಿ ಅವರು ಇನ್ನೊಬ್ರು ಸ್ಯಾಡೋ ಆಗಿರೋದ್ರ ಬಗ್ಗೆ ಮಾತಾಡ್ತಾರೆ. ಜಾನ್ವಿ ಅವ್ರನ್ನ ಕೂಡ ನಾಮಿನೇಟ್ ಮಾಡ್ತಾರೆ. ಜೊತೆಗೆ ರೂಲ್ಸ್ಗಳನ್ನ ಬ್ರೇಕ್ ಮಾಡ್ತಿರೋದ್ರ ಬಗ್ಗೆ, ಅದಾದಮೇಲೆ ಮಿಸ್ಲೀಡ್ ಮಾಡ್ತಿರೋದಕ್ಕೆ ಆನೆಸ್ಟಾಗಿ ಟಾಸ್ಕ್ ಆಡೋದ್ರ ಬಗ್ಗೆ ಎಲ್ಲ ಇಟ್ಕೊಂಡು ಧ್ರುವ ಅಂತ ಮಾತಾಡ್ತಾರೆ. ಅದಕ್ಕೆ ಆ ಕಡೆಯಿಂದ ಕೂಡ ಕೌಂಟರ್ ಡೈಲಾಗ್ಗಳು ಸಾಕಾಗಿ ಬರ್ತವೆ. ಅವ್ರ ಕಡೆಯಿಂದ ಕೂಡ ಪಾಯಿಂಟ್ಗಳಿದೆ, ಇವ್ರ ಕಡೆಯಿಂದ ಕೂಡ ಪಾಯಿಂಟ್ಗಳಿದೆ. ಯಾಕಂದರೆ ಇಬ್ಬರು ಕೂಡ ತಪ್ಪುಗಳು ಮಾಡ್ಕೊಂಡು ಬಂದಿದ್ದಾರೆ, ಅದೇ ಸತ್ಯ. ಓಕೆನಾ? ಅವರು ಇವ್ರು ಫೇಕು, ಇವ್ರು ಅವ್ನು ಫೇಕ್ ಅಂತಾರೆ. ಫೇಕು ರಿಯಲ್ ಬೇರೆ ಕತೆ. ಬಟ್ ಆಟಕ್ಕೆ ತಗೊಂಡು ನೀವು ಆಟ ಆಡ್ತಿದ್ದೀರಾ, ಆಟ ಆಡ್ರಿ, ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ರಿ, ಎಂಜಾಯ್ ಮಾಡೋಣ ನಾವು ಅನ್ನೋದೇ ನನ್ನ ಪಾಯಿಂಟು. ಸೊ ಇದಿಷ್ಟು ನೆನ್ನೆ ಎಪಿಸೋಡ್ಗೆ ಸಂಬಂಧಪಟ್ಟಂಗಿರೋಂಥ ವಿಷಯಗಳು. ನನಗೇನಿಸ್ತು ಅದನ್ನು ಆನೆಸ್ಟಾಗಿ ಹೇಳಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ, ತುಂಬ ಜನ ಪ್ರೋಮೋಗಳು ರಿವ್ಯೂ ಮಾಡ್ಬೇಕಾರೆ ಈಗ ಎಷ್ಟೋ ಜನ ಅಂದರು ಗಿಲ್ಲಿ ತಪ್ಪು ಮಾಡಿಲ್ಲ. ನಾನು ಅದನ್ನು ಫಸ್ಟ್ ಸ್ಟಾರ್ಟಿಂಗ್ ಏನು ಹೇಳಬೇಕು ಅದನ್ನು ಕ್ಲಿಯರ್ ಹೇಳ್ಬಿಟ್ಟೆ. ಬೇರೆಯವ್ರ ಪರ್ಸ್ಪೆಕ್ಟಿವ್ ಆ ಪಾಯಿಂಟ್ಗಳೇನಿದೆ ಅದನ್ನ ಇಟ್ಕೊಂಡು ಮಾತಾಡಿದಂಥದ್ದು, ಅದನ್ನು ಸ್ವಲ್ಪ ತಲೆಗೆ ಹಾಕೊಡ್ರಿ. ನನಗಂತೂ ಪರ್ಸ್ನಲಿ ಯಾವುದೇ ಸ್ಪರ್ಧಿಗಳ ಬಗ್ಗೆ ಯಾವುದೇ ಹೇಟು ಇಲ್ಲ, ಎಂಥದ್ದು ಇಲ್ಲ. ಆ ದಿನ ತಪ್ಪು ಮಾಡೋದು ತಪ್ಪು, ಸರಿ ಮಾಡೋದು ಸರಿ, ಅಷ್ಟೇ ನನ್ನ ಮಾತು ಮುಗ್ದೋಗುತ್ತೆ. ನೀವು ಹಾಗೆ ನೋಡಿ, ನೀವು ತುಂಬ ಸೀರಿಯಸ್ ತಗೊಳ್ಕೋಬೇಡಿ. 100 ದಿನಗಳ ಆಟ, 100 ದಿನ ಆಟಗಳಲ್ಲಿ ನಾವು ಎಂಟರ್ಟೈನ್ಮೆಂಟ್ ತೊಗೊಳ್ಳೋಣ, ಎಂಜಾಯ್ ಮಾಡೋಣ. ಯಾರಿಗೂ ದ್ವೇಷ ಮಾಡೋದು ಬೇಡ, ಚೆನ್ನಾಗಿ ಎಂಜಾಯ್ ಮಾಡೋಣ. ಓಕೆನಾ? ಸೊ ಇದಿಷ್ಟು ನನ್ನ ವಿಡಿಯೋ ಆಗಿತ್ತು. ಸಿಗೋಣ ಗೈಸ್ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.